ಇದಕ್ಕಿದ್ರೇನೆ ಚಂದ ಅಲ್ವಾ ಸರ್? ಯಾಕೆ ಸರ್, ಏನಾಯ್ತು? ಏನಿಲ್ಲ, ನೀವು ಊಟ ಮಾಡಿ 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 ಮಾಡಿ. ಅಲ್ಲಪ್ಪ, ಅಷ್ಟೊಂದು ಡಬ್ಬಿಗಳಲ್ಲಿ ಏನೇನ್ ತುಂಬ್ಕೊಂಡ್ ಬಂದಿದ್ದೀರಪ್ಪ? ಏನಿಲ್ಲ ಸರ್, ಸಿಂಪಲ್. 4 ಚಪಾತಿ, ಸ್ವಲ್ಪ ಬಿರಿಯಾನಿ ರೈಸು, 2 ಬೇಯಿಸಿದ ಮೊಟ್ಟೆ, ಒಂಚೂರು ಮೊಸರನ್ನ ಅಷ್ಟೇ. 2 ಪಚ್ಚಬಾಳೆಹಣ್ಣು ತಂದಿದ್ದೀನಿ. ಎಲ್ಲ ಸಾಲಿಡ್ ಐಟಮೇ ಆಯ್ತು. ಲಿಕ್ವಿಡ್ ಹಾರ್ಲಿಕ್ಸ್ ಬಾಟ್ಲಲ್ಲಿ ಕಾಲ್ ಸೂಪ್ ತರೋಣ ಅನ್ಕೊಂಡೆ, ಮರ್ತ್ಬಿಟ್ಟೆ. ಮೇಡಮ್, ಆರ್ಮುಗಂ ಟೆಕ್ಸ್ಟೈಲ್ಸ್ ಇಂದ ಫೋನ್ ಬಂದಿತ್ತು. ನಿಮ್ ಫೋನ್ ಇವಂತೆ. ಹೌದಾ, ಏನಂತ? ನೀವು ಊಟ ಮುಗಿಸಿ, ನಾನು ಆಮೇಲೆ ಹೇಳ್ತೀನಿ. ಇರ್ಲಿ ಹೇಳು. ನೀವು ಕೇಳಿ ತರನೇ ಬ್ರಾ ಬೇಕು ಅಂತ ಹೇಳಿದ್ರಂತಲ್ಲ, ಸೈಜ್ ಎಷ್ಟು ಅಂದ್ರು? ನಾನು ಅಂದಾಜ್ ಮೇಲೆ 34 ಅಂದೆ. ಈ ರೇಂಜ್ ತಿನ್ನೋ ಏನ್ರಿ, ನಿಮ್ ಅಂಗಡಿಯಲ್ಲಿ ತೊಟ್ಟಿರೋ ತೋತಾಪುರಿ ಫೇಮಸ್ ಅಂತೆ, ಹೌದೇ? ಸಬ್ ಅಲ್ಲ ಹಾಕಿದ್ವ, ಬೇರೆದಕ್ಕೇನ್ ಕೊಡ್ಲಿ? 2 ಕೆಜಿ ತೋತಾಪುರಿ ಕೊಡಿ, 5 ಬಂದ್ರೆ 3 ತೊಟ್ಟು ಕೇಳಿ, 2 ಹಾಗೆ ಬಿಡಿ. ಇವರು ತೋತಾಪುರಿನ ಎಲ್ಲಿಂದ ತರಿಸ್ತಾರೆ ಅಂತ ಮಾತ್ರ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಆದ್ರೆ ತೊಟ್ಟು ಮಾತ್ರ ಇರುತ್ತೆ. ಕಿಂಚಿತ್ ಪಶ್ಯತು. ಅದೇಂಗಣ್ಣ, ನಿಮ್ಮ ಅಂಗಡಿಯಲ್ಲಿ ಮಾರೋ ತೋತಾಪುರಿಗೆ ಮಾತ್ರ ತೊಟ್ಟಿರತ್ತೆ. ಈಗ ಶ್ರೀನಾಥ್ಗೆ ಇಲ್ಲ, ಅವ್ರ ತಲೆ ಮೇಲೆ ಹಂಗೆ ಯಾವಾಗ್ಲೂ ಕೂದ್ಲಿರುತ್ತೆ. ಕೇಸಾತ ಗುನ್ನ ಹುಣ್ಮೆಗೆ ಅಮಾವಾಸ್ಯೆಗೆ ಬಂದ್ಬಿಡ್ತು ಅಂತಂದ್ರೆ ಶಕೀಲಾಬ್ ಅನ್ನೋದು ಬೈಜಾನ್ಗೆ ಇಲ್ಲ. ಥೋಡಾ ಕಾಮಿಡಿ. ಇವ್ರದಿಗೆ ತೋತಾಪುರಿ ಮೈಸೂರಿನಲ್ಲಷ್ಟೇ ಅಲ್ಲ, ಪಟ್ನದಲ್ಲೂ ಮನೆದು ಮಾತು. ಹೀಗಾಗಿ ಕೆಲವರು ಮನೆಗೆ ಬರ್ತಾರೆ. ದೊನ್ನೆದು ರಂಗಮ್ಮನ್ ಬಚ್ಚಾಗಂತೂ ಇವ್ರು ತೋತಾಪುರಿ ಕಂಡ್ರೆ ಸಾಕು, ದಿಲ್ ದಡಕ್ನೇದೋ ಮತ್ಲಬ್ ದಿಲ್ ಕುಸ್. ಅಣ್ಣ, ಬೋಟಿ ತಲೆ ಮಾಂಸ ಕೇಳಿದ್ರಲ್ಲ, ಬಂತ? ಸರಿ ತಿನ್ನಿ. ಏ, ರಸಂ ತಗೊಂಬಂದ್ರು. ನನ್ ಮಗನೇ, ಕೂತ್ಕೊಂಡು ಓದ್ಕೋ ಹೋಗು ಅಂದ್ರೆ ಆಟ ಆಡ್ಕೊಂಡಿದ್ಯಾ? ಹೋಗ, ಬೇಗ ಹೋಗೋ. ಸಸಮ, ಬೇಗ ಎಲೆಗಳನ್ನೆಲ್ಲ ಎತ್ತಿ ಒರ್ಸ್ಕೊಂಡ್ಬಿಡು. ಅರೆ, ಇದೇನ್ ಮೇಡಮ್ ಅವ್ರೆ, ಇದ್ಯಾಕೆ ಇಲ್ಲಿ ಬಂದ್ ನಿಂತಿದ್ದೀರಾ? ಕೂತ್ಕೊಳ್ಳೋದಲ್ವೇ? ಅಯ್ಯೋ, ಅಲ್ಲೇ ಇದ್ದೆ. ಫೋನ್ ನೆಟ್ವರ್ಕ್ ಸರಿ ಇಲ್ಲ ಅನ್ಸುತ್ತೆ, ಹಗ್ಲೆಲ್ಲ ಕಟ್ ಆಗ್ತಿತ್ತು, ಅದಕ್ಕೆ ಇಲ್ಲಿ ನಿಂತ್ಕೊಂಡ್ ಮಾತಾಡ್ತಿದ್ದೆ. ಸರಿ, ಒಳಗ್ ಬನ್ನಿ. ಅಲ್ಲ, ಬೈಲು ನಿಮಿಷ ತಗೋ. ಅಯ್ಯೋ, ಬಾಲಿ ಕೊಟ್ಬಿಡು. ಇದೇನಾರು ಇಕ್ಬಲ್ ನೋಡಿದ್ರೆ ಅಕ್ಕಿ ಕುಡ್ದಾಡ್ಬಿಡ್ತಾರೆ, ಅದಕ್ಕೆ ತಂದೆ. ಚೆನ್ನಾಗಿಟ್ಟಿಲ್ಲ ನೋಡಿ, ತಗೋ ತಿನ್ನೋಗು. ಥ್ಯಾಂಕ್ ಯು ದೀದಿ. ಆಮೇಲೆ ಮನೆಯವರೆಲ್ಲ ಆರ್ಡರ್ ಮಾಡಿದಾರೆ ಒಳಗಡೆ ಏನೇನ್ ಬೇಕಂತ. ನನಗೊಂದ್ ಬಿರಿಯಾನಿ, ಹಂಗೆ ಒಂದು ಕೈಮಾ ಉಂಡೆ, ಆಮೇಲೆ ಹೋಗ್ಬೇಕಾರೆ ಅಬ್ಬುಗೆ ಒಂದ್ ದೊನೆ ಬಿರಿಯಾನಿ, ಸ್ವಲ್ಪ ಶೇರ್ವ ಜಾಸ್ತಿ. ಇದೇನ್ ಮೇಡಮ್, ಇದನ್ನು ಕೇಳ್ಬೇಕೆ ನೀವು? ನಾನೆಲ್ಲ ತಂದ್ಕೊಡ್ತೀನಿ, ಬನ್ನಿ ಒಳಗ್ ಕೂತ್ಕೊಳ್ಳಿ. ಹೋಗ. ಮೇಡಮ್, ನಾನು ಬ್ಯಾಂಕ್ ಬರೋಣ ಅನ್ಕೊಂಡಿದೀನಿ. ಅದೇ FD ದುಡ್ಡು ಇಟ್ಟಿದ್ದೀನಲ್ಲ, ಅದ್ರದ್ದು ಸ್ವಲ್ಪ ಇಂಟ್ರೆಸ್ಟ್ ದುಡ್ಡು ತಗೊಳ್ಳೋಣ ಅಂತ. ನೀನೇನು ಯೋಚನೆ ಮಾಡಬೇಡ, ಬಾ, ಎಲ್ಲ ಮಾಡ್ಕೊಡ್ತೀನಿ. ಸರಿ, ನೀವು ಕೂತ್ಕೊಳ್ಳಿ. ಒಂದ್ ಬಿರಿಯಾನಿ ಸ್ಪೆಷಲ್ ಕೈಮಾ ಉಂಡೆ ಕಂಡ್ರು. ರಂಗಮ್ಮ, ಏನಿದು ಎಲ್ಲ ಶಕೀಲಾಬಾನು ಮನೆಯವರೇ ತುಂಬ್ಕೊಂಡ್ಬಿಟ್ಟವ್ರೆ, ನಾವೆಲ್ ಕುಂತ್ಕೊಳ್ಳೋದು? ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ ರಾಜಪ್ಪಣ್ಣ? ಇತ್ಲ ಕಡೆ ಬಾ, ಅಲ್ಲೇ ಸ್ಟೂಲ್ ಹಾಕೊಡ್ತೀನಿ. ಬೇಡ, ಅಲ್ಲಿ ಸಾನೆ ಇಕ್ಕಟ್ಟಾಯ್ತದೆ. ಅಲ್ಲ ಅಣ್ಣ, ಇಕ್ಕಟ್ ಅಂತ ಆಗಾಗ ಬಾಲ ಚಿಲರ್ಚ್ಕ ಹೋಗ್ತೀಯಾ, ಅಂತದ್ರಲ್ಲಿ ಹಿತ್ಲಿ ಕಡೆ ಈ ಕಟ್ ಆಗಲ್ವೇ? ಶಕೀಲಾಬ್ ಅನ್ನೋರು ಹಿರೇಗೌಡ ಪ್ರೀತಿ ಶುರುವಾಗಿದ್ದೆ ಇಕ್ಕಟ್ಟಿನಲ್ಲಿ. ಬಾಲ ಇಕ್ಕಟ್ಟಿನ ಪರಿಸ್ಥಿತಿಲಿ ಶುರುವಾಗಿದ್ದು ಅಂತ. ಆಯ್ತು, ಇಕ್ಕಟ್ಟಿನ ಪರಿಸ್ಥಿತಿ ನಿಂದು ಏನು ಅಂತ ಹೇಳಿ ಹಿರೇಗೌಡ, ಬುಧವಾರ ಎಷ್ಟೆಷ್ಟೋ ಅನ್ಕೊಂಡೆ ಅವಳ ಮನೆಗೆ ಹೋಗ್ಬಾರ್ದು ಅಂತ. ಆದ್ರೆ ಗುರುವಾರ ವಾತಾವರಣ ಎದ್ದೊಂಟೋದೆ. हमको मालूम बा तुम्हारे दुकान में सामान कैसा करको तू ಒತ್ತಾಚ್ರೆ. ಹೋಗ್ಲೇಬಾರ್ದು ಅಂತಿದ್ದವನು ಅದ್ ಹೆಂಗ್ಲ ಹೋದೆ? ಯಾಂಬಡೆ ಮಾಡ್ಕೊಡ್ತೀನಿ ಬಾ ಅನ್ಲೋ. ನಂಗೆ ಗೊತ್ತಿಲ್ದಂಗ್ ಬಾಂಡ್ಲಿ ತಗೊಂಡ್ ಹೋಗ್ಬಿಟ್ಟೆ. ನೀನೇ ದೊಡ್ಡ ಬಾಂಡ್ಲಿ, ಮುಡಿಗೆ ಬಾಂಡ್ಲಿ ಬರೋದ್ ತಗೊಂಡೋಗಿದ್ದೀಯಾ? ಅದಿರ್ಲಿ, ಹೆಚ್ಕಳಕ್ಕೆ ಮೆಣಸಿನ್ಕಾಯಿನ ನೀನೇ ಎತ್ಕೊಟ್ಟ, ಇಲ್ಲ ಒಮ್ಮನೆ ಬುಟ್ಟಿ ಕೈ ಹಾಕಿ ಎತ್ಕೊಂಡ್ಲ? देखो ಹಿರೇಗೌಡ, ಅವಳೊಂಥರ ಬಚ್ಚಲ್ ಮನೆ ಇದ್ದಂಗೆ, ಸಾಮ್ನೆ ಆಗಯಾತೋ 2 ಚಮ್ ನೀರು ಇಕ್ಕಳವ ಅನ್ನಿಸ್ತದೆ. ಅಯ್ಯೋ ಶೆಪ್ಪಿರಣ್ಣ, ಇವನಿಗೆ ನಾನು ಅವತ್ತೇ ನಿನ್ಮನೆ ಒಲೆ ಮಾತ್ರ ಉರಿ ಹಾಕೋ, ಸಿಕ್ ಪಕ್ಕಿದ ಕಡೆ ಎಲ್ಲ ಒಣಗಿಸೋದೇ ಇಡ್ಬೇಡ ಅಂತ ಕೇಳಿದ್ದ ನನ್ ಮಾತು. ಈಗ ನೋಡು, ಅಂಡೆ ನೀರು ಕಾಯಿಸಿದ ತುಪ್ಪಿಗೆ ಇಜ್ಲಾಗ್ ಬಂದು ಕುಂತವ್ರೆ. ಓ ಬಿ ಮುಜೆ ಮಾಲೂಮ್ ಭೈ. ಇನ್ನೇನು ಮನಿಕೊಂಬಂದಿ ಆಯ್ತಲ್ಲ, ಮತ್ತೇನ್ ಕೊರ್ಗು? ಆದ್ರೂ ಶೆಪ್ಪಿರಣ್ಣ, ತಿನ್ನೋಳ್ ಜೊತೆ ಮಲ್ಗೆ ಜಾತಿ ಕೆಡಿಸ್ಕೊಂಡ್ಬಿಟ್ಟೆ. ಅದುಮ್ಕೊಂಡ್ ಸುಮ್ನಿರಪ್ಪ. ತಿಂದ್ರೆ ಇವ್ರು ಎಗರು ಬೀಳ್ತಾರೆ, ತಿಂದ್ರೆ ನಾವ್ ಎಗರು ಬೀಳ್ತೀವಿ. ಜಾತಿ ಅನ್ಕೊಂಡೆ ನಿಮಗ್ ಬೇಕಾಗಿರೋದೆಲ್ಲ ಮೆತ್ತಗೆ ತಿನ್ಕೊಂಡ್ಬಿಡ್ತೀರಾ. ಅದೇ ಮಲ್ಗಕ್ ಮಾತ್ರ ಜಾತಿ ನೋಡಲ್ಲ.
ಮಲ್ಗಕ್ಕೆ ಜಾತಿಗಳನ್ನ ದಾಟೋ ನಾವು ಬದುಕಕ್ಕೆ ಯಾಕೆ ಜಾತಿಗಳನ್ನ ದಾಟಲ್ಲ? ಈರೇಗೌಡನ ಮಾತು ಯಾರಿಗ ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ಆದ್ರೆ ಈ ಮೂವರ್ಗಂತೂ ಆಯ್ತು. ಅದಕ್ಕೆ ಈರೇಗೌಡ ನಮ್ 4 ಜನಕ್ಕಿಷ್ಟ. ವೆಲ್, ಪಟ್ನಾದಲ್ಲಿ ಈರೇಗೌಡ ಸಣ್ಣ ಕೃಷಿಕ. ಕಾವೇರಿ ಹೊಳೆಗೆ ಅಂಟ್ಕೊಂಡಿರೋ 12 ಎಕರೆ ಜಮೀನಲ್ಲಿ ರಾಗಿ, ಕಬ್ಬು, ಈರುಳ್ಳಿ, ಹಸಿಮೆಣಸಿನಕಾಯಿ, ಸೌತೆಕಾಯಿ ಹೀಗೆ ಕೈಲಾಗಿದ್ದನ್ ಬೆಳಿತಾನೆ. ಇನ್ನು ಸೌತೆಕಾಯಿ ವಿಚಾರಕ್ಕೆ ಬಂದ್ಬಿಟ್ರೆ ರಾಯರ್ ಮರಂಬರಿಗೆ ಇಲ್ಲ, ಅದಕ್ಕೆ ಸೌತೆಕಾಯಿ ಪೂರಾ ಸಪ್ಲೈ ಇವಂದೆ. ಇಸ್ಕೆ ಶಿವ ರಂಗಮಂದು ಹೋಟೆಲ್ಗೆ ಹೋಗೋ ಚೋಟ ಮುಟ್ಟ ತರಕಾರಿನೂ ಇವನ್ ತೋಟದ್ದೇ. ಹೆಚ್ಚುವರಿಯಾಗಿ ಬೆಳೆದದನ್ನ ಮೈಸೂರಿನಲ್ಲಿ ದೊಡ್ಡ ಮಾರ್ಕೆಟ್ಗೆ ಹಾಕ್ತಾನೆ. ಜೊತೆಗೆ ನಿಮಿಷಾಂಬ ತಾಯಿ ಭಕ್ತ ಕೂಡ. ಪ್ರತಿ ಮಂಗಳವಾರ ಎಲ್ಲೇ ಒಂದು ವಿಸಿಟ್ ಹಾಕೋದ್ ಮಾತ್ರ ತಪ್ಪಲ್ಲ ನೋಡಿ. ಇನ್ನೊಂದು ಗಮನಿಸಬೇಕಾದ ವಿಚಾರ ಏನು ಅಂತಂದ್ರೆ, ನಮ್ಮ ಈರೇಗೌಡ ವೃತ್ತಿಯಲ್ಲಿ ಕೃಷಿಕನೂ ಹೌದು, ಟೈಲರೂ ಹೌದು. ಅದು ಲೇಡೀಸ್ ಟೈಲರ್. ಶಕೀಲಾ ಬಾನುದು ಮನೆಯವ್ರಿಗೆ ಬಂದು ತೋತಾಪುರಿ ಮಾರೋದ್ರಲ್ಲಿ ಫೇಮಸ್ ಆದ್ರೆ, ಅಮರ ಈರೇಗೌಡ ಬಂದು ತೋತಾಪುರಿ ಕಟ್ ಹಾಕೋದ್ರಲ್ಲಿ ಎರ್ರಾಬಿರ್ರಿ ಫೇಮಸ್. ಏನಂಜಮ್ಮ, ಹೋದ್ ತಿಂಗಳು ಜಾತ್ರೆನಾಗ ನೋಡಿದ್ದು ನಿನ್ನ. ಹೆಂಗಿದ್ದೀಯೇ? ಚೆನ್ನಾಗಿದ್ದೀಯೋ? ಅಯ್ಯೋ ಏನ್ ಚಂದ್ವೋ ಏನೋ. ಇದಾನ ಗೌಡ? ಗೌಡ್ರೆ, ಮೂರ್ತಿ ಬಂದವ್ರ ಕಣ್ ನೋಡಿ. ವಾ, ಶ್ರೀಕಂಠ ಮೂರ್ತಿ ಎಲ್ಲೋ 15 ದಿನ ಕಾಣ್ಲೇ ಇಲ್ಲ. ನನಗೆ ಆಪರೇಷನ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಅಳಿಯನ್ ಮನೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದೆ ಕಣೋ. ಆಯ್ತು, ಒಂದ್ 5 ನಿಮಿಷ ಟ್ರೈಲ್ ನೋಡ್ತಾವ್ರೆ, ಕಳಿಸ್ಬಿಟ್ಟು ಬಂದ್ಬಿಡ್ತೀನಿ. ಅಕ್ಕ, ಫಿಟ್ಟಿಂಗ್ ಹೆಂಗೈತೆ? ಅಯ್ಯೋ, ತೋತಾಪುರಿ ಕಟ್ ತುಂಬಾ ಚೆನ್ನಾಗ್ ಹಾಕಿದ್ಯಪ್ಪ. ರೌಂಡ್ ನಂಗೆ ಅನ್ನಿಸ್ತಾನೆ ಇಲ್ಲ. ಅವ ಸಾಮಾನ್ಯವಾಗಿ ತೋತಾಪುರಿ ಕಟ್ಟ ಹಾಕ್ಸ್ಕೊಂಡವ್ರೆಲ್ಲ ಹಿಂಗೆ ಹೇಳುದು. ಈರೇಗೌಡ, ಬೆನ್ನಿಂದೆ ಏನಪ್ಪ ವಿಶೇಪಲ್ ಕಟ್ ಹಾಕಿದ್ಯಾ? ತೋತಾಪುರಿ ಕಟ್ಟ ಹಾಕೋ ರೌಕೆಗೆಲ್ಲ ಈ ರೀತಿ ವೀಕ್ ಕಟ್ಟ ಹಾಕಿರ್ತೀವಿ, ಏರೌಟ್ ಆಗ್ಲಿ ಅಂತ. ಬಹಳ ಸಂತೋಷನಪ್ಪ. ಮುಂದಿನ ವಾರ ಮರೀದೆ ಉಳ್ದಿದ್ ರೊಕೆಗಳನ್ನೆಲ್ಲ ಕೊಟ್ಬಿಡಪ್ಪ. ಈಗ ಎಷ್ಟ್ ದುಡ್ಡು ಕೊಟ್ಟಿರ್ಲಿ? ಒಂದು 500 ಕೊಟ್ಟಿರಿ, ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಒಂದು ಮಾತು, ದುಡ್ಡಿಟ್ಕೊಳ್ಳೋದಕ್ಕೆ ಒಂದು ಸಣ್ಣ ಪರ್ಸ್ ಇಟ್ಕೊಳ್ಳಿ. ನೋಟು ತೀರಾ ಒದ್ದೆ ಆಗ್ಬಿಟ್ರೆ ಬ್ಯಾಂಕ್ ಅವರು ಎಕ್ಸೆಪ್ಟ್ ಮಾಡಲ್ಲ. ಅಕ್ಕ, ನೀವಿನ್ನು ಹೊರಡ್ಬೋದು. ಇಲ್ಲೇ ಈರೇಗೌಡ, ಪಟ್ನದಲ್ಲಿ ನಾನುವೇ ನೀನ್ ತೋತಾಪುರಿ ಕಟ್ ಬಗ್ಗೆ ಸುಮಾರು ಕೇಳಿದ್ದೀನಿ. ಏನ್ಲ ಅದು ತೋತಾಪುರಿ ಕಟ್ ಅಂದ್ರೆ? ಹೇಳಲೇಬೇಕಾ? ಹೇಳ್ಬಿಟ್ರೆ ನೀನ್ ಗಂಟೋಯ್ತದ ಇಲ್ಲ ಕಟ್ಟೋಯ್ತದ? ಹೆಂಗ್ ಹೇಳದ್ ಇವನ್ಗೆ? ಯಾರ್ದಿದು ತೋತಾಪುರಿ? ಇಮಾಮ್ ಸಾಬ್ರು ಮನೆ ಮುಂದೆ ಬರ್ತಾ ಇದ್ದೆ, ಲೋಡ್ ಇಳಿಸ್ತಾ ಇದ್ರು, 2 kg ಹಿಡ್ಕೊ ಬಂದೆ. ಒಳ್ಳೇದಾಯ್ತು. ಏನಿದು? ತೋತಾಪುರಿ. ತೊಟ್ಟಿರೋ ತೋತಾಪುರಿ. ಹೌದು. ಹೌದಲ್ವೇ? ಈ ತೋತಾಪುರಿನ ಈ ಬಾಕ್ಸ್ ಅಲ್ಲಿ ಇಡಬೇಕು. ಹೌದೇ? ಆದ್ರೆ ಈ ಬಾಕ್ಸ್ ಅಲ್ಲಿ ಹಾಗೆ ಇಡೋದಕ್ಕೆ ಈ ತೊಟ್ಟುಗಳು ಅಡ್ಡ ಬರ್ತಿವೆ. ಹೌದೇ? ಕಾಣಲ್ವೇ? ತೊಟ್ಟ ಅಡ್ಡ ಬರ್ತಾವೆ. ಏನೀಗ? ಅಲ್ವಾ? ಆದ್ರೆ ಇದೇ ತೋತಾಪುರಿನ ಇದೇ ಬಾಕ್ಸ್ ಅಲ್ಲಿ ಇಡಬೇಕು ಅಂದ್ರೆ ಏನ್ ಮಾಡ್ಬೇಕು? ತೊಟ್ಟು ಕೀಳ್ಬೇಕಷ್ಟೇ. ತೊಟ್ಟು ಕಿತ್ರೇನೆ ಡಬ್ದಲ್ಲಿ ಇಡಕ್ಕಾಗೋದು. ಹ್ಞೂ ಅನ್ನಿ. ನೋಡಿದ್ರ ಡಬ್ದಲ್ಲಿ ಹೇಗ್ ಸರಾಗವಾಗಿ ಇಳಿತು ಅಂತ? ಮುಂದಕ್ಕೆ. ಆದ್ರೆ ನಮ್ಮ ವೃತ್ತಿಲಿ ಹಾಗ್ ಮಾಡಕ್ ಪದಾರ್ಥ ಹೇಗೆ ಇದ್ರು ಎಷ್ಟೇ ಇದ್ರು ಹೆಚ್ಚುವರಿಯಾಗಿ ಸ್ಥಳಾವಕಾಶನ ಮಾಡ್ಕೊಡ್ತೀವಿ. ಓಹ್, ಹಂಗನ್ನಿ. ಈ ರೀತಿ ಸ್ಥಳಾವಕಾಶ ಮಾಡ್ಕೊಡೋದಕ್ಕೇನೆ ತೋತಾಪುರಿ ಕಟ್ ಅನ್ನೋದು. ಬಿಡುವಾಗಿ ನಿಮ್ ಮನೆಯವ್ರನ್ನ ಕಳಿಸ್ಕೊಡು, ಗುಪ್ತವಾಗಿ ಕಟ್ ಹಾಕಿ ಕಳಿಸ್ತೀನಿ. ನಮ್ ಈರೇಗೌಡನ್ ಮನೆ ಬಂಡಿಕೇರಿನಲ್ಲಿರೋದು. ಇನ್ನ ಅಂಗಡಿ ಇರೋದು ಅಂಚೆ ಚಿಪ್ಪಯ್ಯ ಬೀದಿನಲ್ಲಿ. ಅಪ್ಪ ಅಮ್ಮಂದ್ರ ಜೊತೆಗೆ ಈ ನೆಂಟ್ರಿಸ್ಟ್ರಿಗೆ ಇಲ್ಲ, ಅವರು ಸ್ವಲ್ಪ ಜಾಸ್ತಿನೇ. ತಾಯಿಗಿಂತ ಅಜ್ಜಿ ಮೇಲೆ ಮಮತೆ ಹೆಚ್ಚು. ಕ್ಯಾ ಬಾತ್ ಹೈ. ಸಾಕು ಬಿಡಜ್ಜಿ, 20 ನಿಮಿಷದಿಂದ ಕುಟ್ತಾನೇ ಇದೆಯಲ್ಲ. ಯಾಕೆ ನೀ ಕುಟ್ಟಲ್ವೇ? ಹೇಳ. ಕುಟ್ಟದಕ್ ನಾನೆಲ್ಲಜ್ಜಿ ಅಡಿಕೆ ತಿಂತೀನಿ. ಹೌದೇ? ಶೀಸ್ ನಂಜಮ್ಮ. ಬಂದೆ. ಏನಮ್ಮ? ಇದನ್ ತಗೊಂಡ್ ಹೋಗಿ ನಂಜಮ್ಮಂಗೆ ದೂರದಿಂದ ಕೊಡು, ಮುಟ್ಟಿಸ್ಕೋಬೇಡ. ಯಾಕಮ್ಮ? ನಿಂಗದೆಲ್ಲ ಗೊತ್ತಾಗಲ್ಲ, ಹೋಗ್ ಕೊಡು. ಮತ್ತೆ ಲಕ್ಷ್ಮಿ ಮುಡ್ಸ್ಕೊಂಡ್ರೆ ಏನು ಅಂತ ಇರ್ಲಿಲ್ಲ. ಲಕ್ಷ್ಮಿ
ಹೊಸದಾಗ್ ಬಂದಿರೋಳು ಬೇರೆವಳು. ಬೇರೆಯವಳು ಅಂದ್ರೆ? ಏ ಸುಮ್ನೆ ಹೇಳ್ದಷ್ಟ್ ಮಾಡೋಗೆ. ಈ ಬೇರೆಯವಳು ಅಂದ್ರೆ ಯಾರು? ಈಗ ಮನೇಲಿರೋ ನಾಯಿಗೆ ಏನಂತ ಕರೀತಾರ ಹೇಳು? ಸಾಕಿರೋ ನಾಯಿ. ಅದೇ ಬೀದಿಲಿರೋ ನಾಯಿಗೆ? ಬೀದಿ ನಾಯಿ. ನೋಡ್ದ್ಯಾ, ಇಲ್ಲಿ ನಾಯಿಗಳು ಒಂದೇ ಆದ್ರೂ ಮನೇಲಿರೋ ನಾಯಿನೇ ಬೇರೆ, ಬೀದಿಲಿರೋ ನಾಯಿನೇ ಬೇರೆ. ಅಭಿ ಹಮಾರೆ ಪಾಸ್ ಸಿರ್ಫ್ 2 ಪ್ರಶ್ನೆ, ದಯವಿಟ್ಟು ಉತ್ತರಾಗೆ ಮಾಡಿದ್ವಿ. ಅಲ್ಲ, ನಿಮ್ದುಗೆ ವಾಶ್ ಮಾಡ್ಕೋಬೇಕಾದ್ರೆ, ನಿಮ್ದುಗೆ ಕ್ಲೀನ್ ಮಾಡ್ಕೋಬೇಕಾದ್ರೆ, ನಿಮ್ದುಗೆ ಒರ್ಸ್ಕೋಬೇಕಾದ್ರೆ ನಿಮ್ ನೆಲಗೆ ಮುಟ್ಕೋಬಹುದು, ಪಾತ್ರೆಗೆ, ಬಟ್ಟೆಗೆ ಮುಟ್ಕೋಬಹುದು. ಆದ್ರೆ ನಿಮ್ದುಗೆ ಮುಟ್ಕೊಳ್ಳೋ ಹಾಗಿಲ್ಲ. ಏ ಕ್ಯಾಜಿ. ಈ ಮನೇನ ಕೆಲ್ಸಕ್ಕೆ ಒಪ್ಕೊಂಡಿದ್ದು ಇತ್ತೀಚೆಗೆ. ಕೆಲಸ ಶುರು ಮಾಡಿ ಒಂದು 15-16 ದಿನಗಳು ಆಗಿರಬಹುದು. ಅವತ್ತು ಶನಿವಾರ ಬೆಳಿಗ್ಗೆ ಸುಮಾರು 11:30 ಇರಬೇಕು. ಆದ್ರೆ ನಡಿಬಾರ್ದು ನಡೆದೇ ಹೋಯ್ತು. ಅಕ್ಕ, ಏನೇ? ಒಂದ್ ನಿಮಿಷ ಬರ್ತೀರಾ? ಯಾಕೆ, ಏನಾಯ್ತು? ಒಂಚೂ ಮಾತಾಡ್ಬೇಕಿತ್ತು. ಅಲ್ಲ ಕಣೆ, ಸಂಬಳ ಕೊಡಕ್ ಇನ್ನು 10 ದಿನ ಟೈಮ್ ಇದೆಯಲ್ಲ. ಅಯ್ಯೋ, ದುಡ್ಡುಗಲ್ಲ, ಸ್ವಲ್ಪ ಬಂದ್ರೆ. ಅಪ್ಪ, ಮಾತ್ರೆ ರೂಮಲ್ಲಿದೆ, ಮರೀದೆ ತಗೊಳ್ಳಿ. ಹೇಳ್ ನಂಜಮ್ಮ, ಏನು? ನೀವೇನು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಒಂದ್ ಪ್ಯಾಡ್ ಬೇಕಿತ್ತು, ಕೊಡ್ತೀರಾ? ಅಲ್ಲ, ಇದನ್ನೆಲ್ಲ ನೀನ್ ನೋಡ್ಕೊಂಡ್ ಬರ್ಬೇಕಲ್ವಾ? ದಿನ ಇದ್ದಿದ್ದು ಸೋಮವಾರಕ್ಕೆ, ಏನೋ ಗೊತ್ತಿಲ್ಲ 2 ದಿನದ ಮುಂಚೆನೆ ಆಗೋಗ್ಬಿಟ್ಟಿದೆ. ಕೊಡ್ತೀನಿರು. ಹೌದು, ಕೊಟ್ರೆ ಎಲ್ಲಿ ಬದಲಾಯಿಸ್ಕೋತ್ಯಾ? ಇಲ್ಲಿ ಹಿತ್ಲ ಕಡೆ ಬಚ್ಚಲ ಮನೆ ಇದೆಯಲ್ಲ, ಅಲ್ಲೇ ಬದಲಾಯಿಸ್ಕೊಳ್ಳ. ಏ ಬೇಡ ಬೇಡ ಬೇಡ, ಅಲ್ಲಿ ಮಕ್ಳೆಲ್ಲ ಹೋಗ್ತಿರ್ತಾರೆ. ಇನ್ ನಮ್ ರೂಮ್ ಟಾಯ್ಲೆಟ್ ಅಲ್ಲಿ ನಮ್ ಯಜಮಾನ್ರು ಒಪ್ಪೋದಿಲ್ಲ. ನೀನ್ ಒಂದ್ ಕೆಲ್ಸ ಮಾಡು, ಕಡೆನೆ ಹೋಗಿ ಎಲ್ಲಾದ್ರೂ ಬದಲಾಯಿಸ್ಕೊಂಡ. ನೋಡು, ಆಮೇಲೆ ಇನ್ನೊಂದು, ಇನ್ಮೇಲೆ ಹೊರಗಾದಾಗ ಕೆಲ್ಸಕ್ ಬರ್ಬೇಡ, ಮೈಲ್ಗೆ ಆಗುತ್ತೆ. ಹೇ ನಂಜಮ್ಮ, ಕರಿದಾದ್ರೂ ಹಾಗೆ ಹೋಗ್ತಾಳಲ್ಲ. ನಂಜಮ್ಮ, ಅರೆ ನಂಜಮ್ಮ, ಪ್ಯಾಡ್ ಕೇಳ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಾ? ಬೇಡಿ ಅಕ್ಕ, ನನ್ನಿಂದ ನಿಮ್ ಪ್ಯಾಡ್ ಮೈಲ್ಗೆ ಆಗೋದೇನು ಬೇಡ. ಒಂದ್ ಮಾತಕ್ಕ, ನಾವು ನೀವು ಹೊರಗಾಕೋದು ಹೊಲ್ಸಲ್ಲ, ಆದ್ರೂ ಅದನ್ನ ಹೊಲ್ಸು ಅಂತಾನೆ ಕರೆದ್ರು. ಪ್ಯಾಡ್ ಬೇಕಾದ್ರೆ ಹೊಲ್ಸಾಗ್ಲಿ, ಆದ್ರೆ ಮನ್ಸ್ನ ಹೊಲ್ಸ್ ಮಾಡ್ಕೋಬಾರ್ದಕ್ಕ. ನಿಮ್ಗಿಂತ 4 ಅಕ್ಷರ ಕಡಿಮೆ ಕಲ್ತಿರ್ಬೋದು, ಆದ್ರೆ 10 ಅಕ್ಷರ ಗೊತ್ತಿಲ್ಲದೆ ಇರೋ ಅಷ್ಟು ದಡ್ಡಿನೂ ಅಲ್ಲ, ಮೈಲ್ಗೆನೂ ಅಲ್ಲ. ಅದನ್ನ ಎಲ್ಲಿಗೆ ಹಾಕೊಂಡ್ರೆ ಮೈಲ್ಗೆ ಆಗಲ್ವೋ ಅದನ್ನ ಅಲ್ಲಿಗೆ ಹಾಕೊಳ್ಳಿ. ಇನ್ಮೇಲಿಂದ ನಾನ್ ಕೆಲ್ಸಕ್ಕೂ ಬರಕಿಲ್ಲ, ದಿನ ಸಂಬಳನೂ ಬೇಕಿಲ್ಲ, ನೀವೇ ಮಾಡಿಕೊಳ್ಳಿ. ಇದಕ್ಕೇನ್ ಹೇಳ್ತೀರಿ? ಆದ್ರೆ ನಂಜಮ್ಮನ ಆರ್ಭಟ ಇಷ್ಟಕ್ಕೆ ಮುಗಿಲಿಲ್ಲ, ಮುಂದೆ ಇದೆ ನೋಡಿ. ತಗೊಳ್ಳಿ 10 ರೂಪಾಯಿ. ಅಲ್ಲ, ಅದು ದಯವಿಟ್ಟು 10 ನಿಮಿಷ ಯಾರನ್ನೂ ಬಿಡಬೇಡಿ, ಯಾಕೆಂದ್ರೆ ನಾನು ಪ್ಯಾಡ್ ಬದಲಾಯಿಸಬೇಕು. ನಿನ್ನ ಶೂಲ ಯಾರಿಗೆ, ಮೈಲಿಗೆ ಮೈಲಿಗೆ. ತುಂಬಾ ಸಹಾಯ ಆಯ್ತಣ್ಣ. ತಾಯಿ, 1 ನಿಮಿಷ ತಗೊಮ್ಮ, ನಿನ್ನ 10 ರೂಪಾಯಿ. ಯಾಕೆ? ನನಗೆ ಹೆಣ್ಮಕ್ಳು ಇಲ್ದೇ ಇರ್ಬೋದಮ್ಮ, ಆದ್ರೆ ಹೆಣ್ಣು ಅಂತ ಹೆಂಡತಿ ಇದ್ದಾಳೆ. ಒಂದೊತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ಆದ್ರೆ ಈ ರೀತಿ ದುಡ್ಡಲ್ಲಿ ಅನ್ನ ತಿನ್ನಬಾರ್ದಮ್ಮ. ತಗೋ.
ಅಮ್ಮ ಇಲ್ಲಿಗೆ ಯಾಕೆ ಬಂದಿದ್ದು? ಒಳಗಡೆ ನ್ಯೂಸ್ ಪೇಪರ್ ಬಡಗಿದ್ದೆ, ಹೆಡ್ಲೈನ್ಸ್ ಓದಕ್ ಹೋಗಿದ್ಲು. ಗೌಡ್ರೆ ದೊಣ್ಣರಂಗಮ್ಮ ಅಕ್ಕ, ನೀನ್ ಸಿಕ್ಕಿದ್ ಒಳ್ಳೇದೇ ಆಯ್ತು. 800 ರೂಪಾಯಿ ಇದ್ರೆ ಕೊಡು, ನಾಳೆ ಹೋಟ್ಲ ಹತ್ರ ವಾಪಸ್ ಕೊಡ್ತೀನಿ. ಅಯ್ಯ ಬೇಜಾರ್ ಮಾಡ್ಕೋಬೇಡ ಅಣ್ಣ, ನಂತಾವ್ ಇದಿದ್ದಲ್ಲ ಈಗ ತಾನೇ ಕೊಟ್ಬಿಟ್ಟೆ, 1 ರೂಪಾಯೂ ಇಲ್ಲ. ಈಗ ಏನ್ ಮಾಡ್ಲಿ ಹೇಳು? ಯಾವ್ದಕ್ಕೂ ಒಂದ್ಸರಿ ನಿನ್ನ ಆರ್ಟ್ ಬಾಕ್ಸ್ ಅಲ್ಲಿ ಐತಾ ಅಂತ ಒಂದ್ಸರಿ ನೋಡು. ಇಂಥ ಮಾತ್ಗೆಲ್ಲ ಏನ್ ಕಮ್ಮಿ ಇಲ್ಲ ನೀನು. ಅಲ್ಲ ಗೌಡ್ರೆ, ನಿಮ್ಗೆ ರೌಕೆನ ಆರ್ಟ್ ಬಾಕ್ಸ್ ಅಂತ ಹೇಳ್ಕೊಟ್ಟವ್ರು ಯಾರು? ಕೆಲವೆಲ್ಲ ನೋಡ್ ತಿಳ್ಕೋಬೇಕು, ಕೆಲವೆಲ್ಲ ತಿಳ್ಕೋಬೇಕು, ಅವಾಗ್ಲೇ ಬಿಸಿ ಗೊತ್ತಾಗ. ತಗೊಳಪ್ಪ 800 ರೂಪಾಯಿ. ನೋಟು ಗರ್ಗರಿಯಾಗಿರುತ್ತೆ ಅಂತ ಕೇಳಿದ್ದೆ, ಆದ್ರೆ ಬೆಚ್ಚಗೂ ಇರುತ್ತೆ ಅಂತ ಇವತ್ತೇ ಗೊತ್ತಾಗಿದೆ. ನೀವೇನ್ ಗೌಡ್ರೆ, ಹೆಂಗಸ್ರು ರೌಕೆ ಅಂತ ದುಡ್ಡು ತೆಗ್ ಕೊಟ್ಟಾಗ್ಲೆಲ್ಲ ಒಂದ್ಸಲಿ ಬೆಚ್ಚಗೆ ಅಂತೀರಾ. ಏನ್ ನಿಮ್ ಕತೆ ಅಂತ? ನಾವು ಸ್ವಲ್ಪ ಹಾಗೇನೆ, ತೇವಾಂಶ ಕಂಡಿದ ತಕ್ಷಣ ಗದ್ದೆಗೆ ಇಳಿದು ಬಿಡ್ತೀವಿ. ಅಣ್ಣ, ನೀನು ಲೇಡೀಸ್ ಟೈಲರ್ ಆಗ ಬದಲು ಜೆಂಟ್ಸ್ ಟೈಲರ್ ಆಗ್ಬೇಕಿತ್ತು. ಅದ್ಯಾಕಕ್ಕ? ತೇವಾಂಶ ಅಂದ್ರೇನೆ ಹಿಂಗ್ ಮುಗಿ ಬೀಳ್ತೀಯ, ಇನ್ ಉಷ್ಣಾಂಶ ಅಂದ್ರೆ ಹೆಂಗ್ ಎದುರು ಬೀಳ್ತಿದ್ಯೋ ಏನೋ. ಹೌದು ಅಣ್ಣ, ಶುಕ್ರವಾರ ಸಂಜೆ ಶಿವಪುರಕ್ಕೆ ಹೋಗಿದ್ರಂತಲ್ಲ, ಯಾಕೋ? ಅದೇ ಯಾಕೋ ಇವಳು ಹೇಳಲ್ಲ, ಯಾರೋ ಹೇಳಿದ್ರು. ಅದೆಲ್ಲ ನಿಂಗೆ ಯಾಕೆ? ಈಗ ನೀನ್ ಯಾಕೆ ಹೋಗಿದ್ದೆ ಅಂತ ಹೇಳು. ಲೇ, ನೋಡಕ್ಕೆ ಗೆಡ್ಡೆ ಕೋಸು, ತಗಲಾಕೊಂಡ್ರೆ ನವಿಲ್ ಕೋಸು, ಕಣ್ಗುಡ್ಡೆ ಬಿಡದ್ ನೋಡು. ನೋಡಕ್ಕ, ನಾವು ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ, ನಿನ್ನ ಕೆನ್ನೆ ದೊನ್ನೆ ಮುಂದೆ ನಮ್ದು ಸೊನ್ನೆ. ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ಹೆಂಗಿದ್ರು ಅಕ್ಕ ಅವಳೆ, ನೀನ್ ಅವಳ ಜೊತೆ ಹೋಗು, ಬಾಲಾಜಿ ಲಾಡ್ಜ್ಗೆ ಹೋಗಿ ಬರ್ತೀನಿ. ಏನಣ್ಣ, ಇಷ್ಟೊತ್ನಲ್ಲಿ ಬಾಲಾಜಿ ಲಾಡ್ಜ್ಗೆ ಹೋಗ್ಬೇಕಾ? ಮೂನಕ ಎಳಂದೂರಿಂದ 3-4 ಜನ ಹೆಂಗಸ್ರುಗಳು ರೌಕೆ ಹೊಲ್ಸ್ಕೊಳಕ್ಕೆ ರೂಮ್ ಹಾಕೊಂಡು ನನಗೋಸ್ಕರ ಕಾಯ್ತಾವ್ರೆ. ಹೋಗಿ ಅಳತೆ ತಗೋಬೇಕು. ಅಲ್ಲ ಗೌಡ್ರೆ, ಅಳತೆ ತಗೊಳಕ್ಕೆ ನಮ್ಮ ಅಂಗಡಿಗೆ ಬರಕ್ ಹೇಳ್ಬೋದಿತ್ತಲ್ಲ. ಯಾಕೆ ಇವತ್ತು ಪಿತೃಪಕ್ಷ ಅಂಗಡಿ ತೆಗೆಯಲ್ಲ ಅಂತ ನಿನ್ ಗೊತ್ತಿಲ್ವಾ? ಅಲ್ಲ ಅಣ್ಣ, ನಿಮ್ ಮನೇಲಿ ನೆಟ್ಟಗ್ ಪಕ್ಷ ಮಾಡಿರೋದೇನ್ ಅನ್ಕೊಂಡಿಲ್ಲ, ಅಂತದ್ರಲ್ಲಿ ನಿನಗ್ ಪಿತೃಪಕ್ಷನ? ಅದೇನ್ ಪಕ್ಷನೋ ಏನೋ ದೇವ್ರಿಗೆ ಗೊತ್ತು. ಇದು ಒಳ್ಳೆ ಕತೆ ಆಗೋಯ್ತಲ್ಲ. ನೋಡಕ, ನಿಮ್ಮಿಬ್ಬರಿಗೆ ನನ್ನ ಮೇಲೆ ಏನಾದ್ರೂ ಅನುಮಾನ ಇದ್ರೆ ಬೇಕಾದ್ರೆ ಜೊತೆಲೇ ಬರ್ಬೋದು, ಇಲ್ಲ ಆಮೇಲೆ ಬೇಕಾದ್ರೂ ಬರ್ಬೋದು. ವಿಳಾಸ ಬಾಲಾಜಿ ಲಾಜು, ಫಸ್ಟ್ ಫ್ಲೋರು, ರೂಮ್ ನಂಬರ್ 14, ನಾನ್ AC. ಬರ್ಲೆ? ಅಣ್ಣ, ಅಳತೆ ತಗೊಳೋದಕ್ಕೆ ಟೇಪೆ ತಂದಿಲ್ಲ ಅನ್ನಂಗ್ ಕಾಣತ್ತೆ. ಹಾಕ್ತಾ ಇರೋದು ತೋತಾಪರಿ ಕಟ್ಟು, ಗೇಣ್ ಲೆಕ್ಕದಲ್ಲಿ ಅಳತೆ ತಗೋತೀವಿ. ಇನ್ ತೀನೋಕ ಚೇಷ್ಟೆಗೆ, ನಗೆ ಚಟಾಕಿಗೆ, ತರಲೆಗೆ ಮೀರಿ ಅವ್ರೆ ದುನಿಯಾ. ಜಗತ್ನಲ್ಲಿ ಆಶ್ರಮನ ದೇವಸ್ಥಾನ ಅಂತ ಕರೆದಿದ್ದು ನೀವು ಮೂವರಂತ ಕಾಣುತ್ತೆ ನೋಡು. ಯಾಕೆ ನಿಮ್ಗನ್ಸ್ಲಿಲ್ವೇ? ಸುಮ್ನೆ ಯೋಚನೆ ಮಾಡಿ. ಮನುಜನಿಗೆ ಸೇವೆ ಮಾಡ್ಬೇಕು ಅಂತ ಭಗವಂತ ಹೇಳ್ತಾನೆ. ಆದರೆ ಮಂದಿರ, ಮಸೀದಿ, ಚರ್ಚ್ಗಳಲ್ಲಿ ಭಕ್ತರುಗಳು ಮನುಜನ್ಗಿಂತ ಭಗವಂತನಿಗೆ ಸೇವೆ ಮಾಡ್ತಾನೆ. ಅಲ್ಲಿಗೆ ಎಷ್ಟೋ ಜನ ನಿಶ್ಶಕ್ತರು, ಅಪ್ಪ ಅಮ್ಮ ಭಗವಂತ ಇದ್ರೂ ಕೂಡ ಅನಾಥರೇ ಆಗ್ತಾರಲ್ವೇ? ಅದೇ ಈ ಅನಾಥಾಶ್ರಮ ನೋಡಿ. ಇಲ್ಲಿರೋ ಮಕ್ಕಳಿಗೆ ಅಮ್ಮ ಅಷ್ಟೇ ಯಾಕೆ, ಭಗವಂತ ಕೂಡ ಇಲ್ಲ. ಆದ್ರೆ ಇಲ್ಲಿ ಎಲ್ರು ಒಬ್ರಿಗೊಬ್ರು ಕೈ ಹಿಡಿತಾರೆ. ಮನುಷ್ಯನ ಕೈ ಹಿಡಿಯೋದೇ ನಿಜವಾದ ಸೇವೆ ಅಲ್ವೇ? ಈಗ ಹೇಳಿ, ಜಗತ್ತಲ್ಲಿ ನಿಜವಾದ ಅನಾಥರು, ಅನಾಥಾಶ್ರಮ ಯಾವುದು? ನಿಜವಾದ ದೇವಸ್ಥಾನ ಯಾವುದು? ಎಸ್, ಯು ಆರ್ ರೈಟ್. ಬಾಮ್ಮ ಇಲ್ಲಿ. ಇದನ್ ತಗೊಂಡೋಗಿ ಪಾರ್ವತಿ ಕೊಟ್ಟುಬಿಟ್ಟು ಹಾಕೋಣ ಕೇಳು. ಹಂಗೂ ಏನಾದ್ರೂ ಬಿಗಿ ಆದ್ರೆ ಹೊಸದು ಅಲ್ಕೊಡ್ತೀನಿ ಅಂತ ಹೇಳು. ನೀವು ಇಲ್ಲೇ ಇರಿ, 2 ನಿಮಿಷ ಹೋಗ್ಬರ್ತೀನಿ. ಸರಿ ಆಯ್ತು. ಎಸ್, ಯು ಆರ್ ರೈಟ್. ಬಾಮ್ಮ ಇಲ್ಲಿ. ಇದನ್ ತಗೊಂಡೋಗಿ ಪಾರ್ವತಿ ಕೊಟ್ಟುಬಿಟ್ಟು ಹಾಕೋಣ ಕೇಳು. ಹಂಗೂ ಏನಾದ್ರೂ ಬಿಗಿ ಆದ್ರೆ ಹೊಸದು ಅಲ್ಕೊಡ್ತೀನಿ ಅಂತ ಹೇಳು. ನೀವು ಇಲ್ಲೇ ಇರಿ, 2 ನಿಮಿಷ ಹೋಗ್ಬರ್ತೀನಿ. ಆಯ್ತು. ಅಣ್ಣ, ಪ್ರಸಾದ. ಏನ್ ಗೌಡ್ರೆ, ಹೋದ್ ತಿಂಗಳು ಬಂದಾಗ 4 ರೌಕಿಗೆ ಹೊಲಿಗೆ ಹಾಕೊಟ್ಟಿದ್ರಿ, ಅದು ಮತ್ತೆ ಬಿಚ್ಕೊಂಡ್ಬಿಟ್ಟಿದೆ. ನೋಡಿ ಸರಳಮ್ನವ್ರೆ, 5 kg ಬ್ಯಾಗ್ಗೆ 5 kg ಹಣ್ಣು ಹಾಕಿದ್ರೆ ತಡ್ಕೊಳುತ್ತೆ. ಅದು ಬಿಟ್ಟು 200 ಗ್ರಾಮ್ ಎಕ್ಸ್ಟ್ರಾ ಹಾಕಿದ್ರು ಹೊಲಿಗೆ ಬಿಚ್ಕೊಂಡ್ಬಿಡುತ್ತೆ. ಅಣ್ಣ, ನೀವೇನೇ ಹೇಳಿ, ಅಕ್ಕನ್ ಬಿರಿಯಾನಿನ ದೊನ್ನೆಲೆ ತಿನ್ಬೇಕು, ಆಗ್ಲೇ ನೋಡಿ ಮಜಾ. ಹೌದೌದು, ನಿಂಬೆಹಣ್ಣ ಹಿಂಡ್ಲೇಬೇಕು, ಹುಣಸೆಹಣ್ಣ ಕಿವುಚ್ಲೇಬೇಕು, ಆಗ್ಲೇ ಮಜಾ. ಬಣ್ಣಗಳೆಲ್ಲ ಚೆನ್ನಾಗಿದೆ ಅಲ್ವಾ? ಎಲ್ರು ತಗೋಬೇಕು, ಆಯ್ತಾ? ಯಾರು ಕಿತ್ತಾಡಬಾರ್ದು. ತಗೋ ನೀನು. ಇದು ಕಬಡ್ಡಿ 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 ನೀನೇನೇ ಹೇಳು ರಂಗಮ್ಮ, ನಿನ್ ತಾಳ್ಮೆಗೆ, ನಿನ್ ಧೈರ್ಯಕ್ಕೆ ಮೆಚ್ಚಬೇಕು ನೋಡು. ಮತ್ತಿನ್ನೇನು ಅಂಬುಜಮ್ಮ,
ಮಕ್ಕಳ ಜೊತೆ ತಾಳ್ಮೆ ಇರ್ಬೇಕು, ಜಗತ್ತಿನ ಜೊತೆ ಇರ್ಬೇಕು, ಆಗ್ಲೇ ಬದುಕೋದಕ್ ಸಾಧ್ಯ. ಆದ್ರೂ ಬೇರೆಯವ್ರ ಮಕ್ಕಳ ತಾಯಿ ಆಗೋ ತಾಳ್ಮೆ ಸುಮ್ನೆ ಅಲ್ಲ ಬಿಡು. ತಾಯಿ ಆಗೋದಕ್ಕೆ ನಮ್ಗೆ ಹೆರಿಗೆ ಆಗ್ಬೇಕು ಅಂತಿಲ್ಲ, ನಾವೇ ಮಕ್ಕಳಿಗೆ ಎದೆ ಹಾಲು ಉಣಿಸ್ಬೇಕು ಅಂತಾನೂ ಇಲ್ಲ. ಮಗ ತಾಯಿ ಆಗೋ ಮನೋಭಾವ ಇದ್ರೆ ಅಷ್ಟ್ ಸಾಕು. ಆಯ್ತು ಬಿಡವ್ವ, ಮಕ್ಳಿಲ್ಲ ಅಂತ ಕೊರಗೋ ತಾಯಿ ಅಂದ್ರು ನಿಂತರ ಯೋಚನೆ ಮಾಡ್ಬಿಟ್ರೆ ಇಡೀ ಪ್ರಪಂಚದಲ್ಲಿ ಅನಾಥ ಮಕ್ಳೇ ಇರಲ್ಲ ನೋಡು. ಏನು ಅಕ್ಕನ ಬಗ್ಗೆ ಬಾರಿ ಗುಣಗಾನ ನಡೀತಾ ಇದೆಯಲ್ಲ. ಅಕ್ಕನ್ ಕತೆ ಬಿಡೋಣ, ಈಗ ನಿನ್ ಕತೆ. ಮದ್ವೆ ವಯಸ್ಸು ದಾಟಿದ್ರು ಇನ್ನೂ ಮದ್ವೆ ಆಗಿಲ್ವಲ್ಲ, ಯಾಕೆ? ನೀನ್ ಯಾರನ್ನೂ ಇಷ್ಟಪಟ್ಟಿಲ್ವಾ? ಹಂಗೇನಿಲ್ಲ, 7-8 ವರ್ಷದ ಕೆಳಗೆ ಗೆಜ್ಜಲ್ಗೆರೆಯಲ್ಲಿ ಇದ್ನಲ್ಲ, ಚಳಿಗಾಲದಲ್ಲಿ ಒಬ್ಬಳನ್ನ ಇಷ್ಟಪಟ್ಟಿದ್ದೆ, ಬೇಸಿಗೆ ಕಾಲದಲ್ಲಿ ಕಿತ್ತೋಯ್ತು. ಅದ್ಯಾಕೋ? ಅವಳು ಹೀಗೆ ಮಾತಾಡ್ತಾ ನನ್ ಮನಸ್ಸು ಇಡ್ಲಿ ಇದ್ದಂಗೆ ಸಾಫ್ಟ್ ಅಂದ್ಲು, ನಮ್ದು ಗಟ್ಟಿ ಚಟ್ನಿ ಅಂದೆ, ಕಿತ್ತೋಯ್ತು. ನೀವ್ ಕೇಳಿದ್ದೆ ತಂದಿದ್ದೀನಿ ಕಣ್ ತಗೊಳ್ಳಿ. ಆಯ್ತಕ್ಕ. ಮಂಜುಳಾ, ನಾಗಲಕ್ಷ್ಮಿ, ಹೆಂಗಿದ್ದೀರಾ? ತಗೊಳ್ಳಿ. ಬಾಚು ಚೆನ್ನಾಗ್ ಬಾಚು. ಆಯ್ತಕ್ಕ. ಆರಾಮ ಇಬ್ರು? ಈಗ್ಲೂ ಪಾಠ ಚಕ್ಕರ? ಏನ್ ಮಾಡ್ತಾವಳೆ ನಮ್ ಜೂಲಿಯಾ? ಹಾಯ್. ನಿನ್ ಜೊತೆ ಸೇರಿ ನಾನ್ ಇಂಗ್ಲಿಷ್ ಪದ ಮಾತಾಡೋದಕ್ಕೆ ಅಂತ ಕಲ್ತಿರೋದು ಅಂದ್ರೆ ಇದೊಂದೇಯ. ನೀವ್ ದಿನ ಬರ್ತಿದ್ರೆ ಇನ್ನ ಇಂಗ್ಲಿಷ್. ಅಯ್ಯೋ, ನಾನ್ ಕಲ್ತಿದ್ ಸಾಕು, ನೀನ್ ಇನ್ನೂ ಚೆನ್ನಾಗ್ ಓದಿ ಕಲೀಲಿ ಅಂತ ನೀನ್ ತುಂಬಾ ಆಸೆ ಪಡೋ ಈ ಎಕ್ಸಾಮ್ ಪ್ಯಾಡು ಮತ್ತೆ ಈ ಪ್ಯಾಡು 2 ತಂದಿದ್ದೀನಿ ಕಣ, ತಗ. ಇದ್ ಮುಂದಿನ ತಿಂಗಳಲ್ಲಿ ನಾನೇ ಇರಲ್ಲ. ಗುರುವಾರ ಚೆಕಪ್ಗೆ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಆಗ ಎಲ್ಲ ಗೊತ್ತಾಯ್ತು ನನ್ಗೆ. ಇದಿರೋದು ನೆಕ್ಸ್ಟ್ ಮಂತ್ 17th, ಆದ್ರೆ ನನ್ಗೆ ಇರಲ್ಲ. ನಿಮ್ಗೆಲ್ಲ ಗೊತ್ತಿದ್ರು ನನ್ನ ಹತ್ರ ಮುಚ್ಚಿಟ್ರಲ್ಲ ಅಲ್ವಾ? ಜೂಲಿಯಾ, ತಲೆ ಕೆಡಿಸ್ಕೋಬೇಡ, ಧೈರ್ಯವಾಗಿರು, ದೇವ್ರಿದಾನೆ. ಯಾವ ದೇವ್ರು? ಏಸುನ? ಅಲ್ಲನ? ಇಲ್ಲ ಗಣೇಶನ? ಐ ಹೇಟ್ ಗಾಡ್. ದೇವ್ರ ನನಗೆ ಕ್ಯಾನ್ಸರ್ ಕೊಟ್ಟವನು ಅಟ್ಲೀಸ್ಟ್ ಅಪ್ಪ ಅಮ್ಮನಲ್ಲಿ ಒಬ್ಬರನ್ನಾದ್ರೂ ಕೊಡಕ್ ಆಗ್ತಿರ್ಲಿಲ್ವಾ? ಇಬ್ಬರನ್ನೂ ಕೊಡ್ಲಿಲ್ಲ, ಆದ್ರೆ ಜೂಲಿ ಅಂತ ಹೆಸರು ಮಾತ್ರ ಕೊಡಿಸ್ತಾ. ಹೆಸರನ್ನ ಯಾರು ಕೇಳ್ದೋರು? ಹಾಳಾದ್ ನನ್ಗೆ ಜೂಲಿಯಾ ರಾಬರ್ಟ್ ಅಂತ ಹೆಸರಿಟ್ಟರು ಯಾರಂತನೂ ಗೊತ್ತಿಲ್ಲ. ಅಕ್ಕ, ನೀ ನಿಮ್ ಏಸುನ್ ಕೇಳ್ತೀಯೋ ಇಲ್ಲ ನಿಮ್ ಗಣೇಶನ್ ಕೇಳ್ತೀಯೋ? ಬೇಡ ಅಂದ್ರೆ ಅಲ್ಲನ್ ಕೇಳಾದ್ರೂ ನನ್ನ ಬದುಕಿಸ್ಕೊಡು ಪ್ಲೀಸ್. ಅಣ್ಣ, ಅದೇನ ಹೆಂಗ್ಸನ್ ಹಂಗ್ ನೋಡ್ತಾ ಇದ್ಯಾ? ಪಾಪ ಒಳ್ಳೆ ಮೈಕಟ್ಟು, ಆದ್ರೆ ರೌಕೆ ಹಾಕೋ ದೊಗಳೆ ಅನ್ನಿಸ್ತು. ಅದಕ್ಕೆ ಅಂದಾಜಲ್ಲಿ ಹಳತೆ ತಗೋತಾ ಇದ್ದೆ. ನಂಜಮ್ಮ ಇಲ್ಲಿ ಕಾಣಿಸ್ತಿಲ್ಲ. ಆ ಕಡೆ ಎಲ್ಲೋ ಮಕ್ಳ ಜೊತೆ ಇದ್ದಾಳೆ. ಸರಿ, ನೀನ್ ಆ ಫೈಲು ಗಿಲು ಎಲ್ಲ ನೋಡ್ಬಿಟ್ಟು ಬಂದ್ ಕೆಲ್ಸ ಕಡೆ ಗಮನ ಕೊಟ್ಟು ಬೇಗ ಮುಗಿಸು, ಹೋಗೋಣ. ಅಣ್ಣ 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 ಅಣ್ಣ, ನನ್ ಯಾವಾಗ ಕಟ್ ಹಾಕ್ತೀರಾ? ಅಂದ್ರೆ ನನ್ ರೌಕಿಗೆ ತೋತಾಪುರಿ ಕಟ್ ಯಾವಾಗ ಹಾಕ್ತೀರಾ ಅಂತ. ಅದಾ, ಚಳಿಗಾಲ ಮುಗಿದ ಮೇಲೆ ಫೋನ್ ಮಾಡು, ಕಟ್ಟೇನು ಕಟೋಟೆ ಹಾಕಿಸ್ತೇನೆ. ಹೋಗೋಗು. ಅಪ್ಪಣೆ ಕೊಟ್ರೆ ಹೊರಡ್ತೀವಿ. ಆಯ್ತು ಬಿಟ್ಟು. ಈಗ ಶಕೀಲಾ ಬಾನು ಈರೇಗೌಡನ್ ವಿಚಾರಕ್ಕೆ ಬರೋದಾದ್ರೆ ಇವರಿಬ್ಬರ ಮಧ್ಯನೂ ಇದ್ದಿದ್ದು ಮೌನನೇ. ಮೊದಲು ಮೌನ, ನಂತರ ಮಾತು. ಆದ್ರೆ ಈರೇಗೌಡನ ಮಾತು ಮಾತ್ರ ಬೇರೆಯವ್ರ ಜೊತೆ ಕಿಂಚಿತ್ ಪಶ್ಯತೆ. ಟೈಮ್ ಆಯ್ತು, ಸ್ವಲ್ಪ ಬೇಗ ಬೇಗ ಮಾಡಿ. ಆಯ್ತು ಮೇಡಮ್. ಮುನ್ಸಾಮಿ, ಕಾಂಪೌಂಡ್ ಹಾಕ್ಸೋ ವಿಚಾರ ಏನ್ ಮಾಡ್ದೆ? ಆ ಓನರ್ ಅಮ್ಮನ್ಗೆ ಯಾವಾಗ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಈರೇಗೌಡ. ಪ್ರಾಯ ಇದ್ದಾಗ ಅಭಿಪ್ರಾಯ ಹೇಳಿದ್ರೇನೆ ಫಸಲು ಮತ್ತೆ ಫಲಿತಾಂಶ. ನಾನ್ ಕೇಳಿದ್ ಮ್ಯಾಚಿಂಗ್ ಫಾಲ್ಸ್ ಬಂತ? 1 ನಿಮಿಷ ಮೇಡಮ್, ಕೊಡ್ತೀನಿ. ಯಾಕೋ ಯಾವ ಬಣ್ಣನೂ ಹೊಂದಿಕೆನೆ ಆಗ್ತಿಲ್ವಲ್ಲ. ಹೋಗ್ಲಿ, ನಾನ್ ಹಾಕಿರೋ ಈ ಕಲರ್ ಲಿಪ್ಸ್ಟಿಕ್. ನಿಮ್ದು ಲಿಪ್ಪು, ನಮ್ದು ಸ್ಟಿಕ್ಕು, 2 ಸೇರಿದ್ರೆ ಲಿಪ್ಸ್ಟಿಕ್.
ಆಯ್ತಾಯ್ತು, ಇವತ್ತು ಸಂಜೆನೆ ಎಲ್ಲಾ ರೌಕೆಗಳನ್ನ ಕೊಟ್ಟು ಕಳಿಸ್ಬಿಡ್ತೀನಿ. ನಮಸ್ಕಾರ. ಈಗ ಹೇಳಪ್ಪ, ಇವಂದು ಇಲ್ಲ ಆಯ್ತು. ಅಯ್ಯೋ, ಅವ್ರ ಅಣ್ಣನ್ ಕತೆ ದೊಡ್ಡ ಕತೆ ಹಾಕೋತಿದೆ ಅಣ್ಣ. ಏನಪ್ಪಾ ಅಂತ ಕತೆ? ಅದ್ ಯಾಕೆ ಹೇಳಿ ಹಿರೇಗೌಡ, ನಮ್ಮ ಅಣ್ಣನಿಗೆ ಶ್ಯೂರಿಟಿ ಸೈನ್ ಹಾಕಿದ್ರು ನನ್ನ ಮೇಲೆ ಒಂಚೂರು ಅಭಿಮಾನನೇ ಇಲ್ಲ. ಮಾನಗೆಟ್ಟವನು ನೋಡ್ಲಾ, ಈ ಮಾನ ಅಭಿಮಾನ ಒಂಥರ ಸೀರೆ ಪೆಟ್ಟಿಗೆ ಜೊತೆ ಆಗಿದ್ರು ಒಂದಕ್ಕೆ ಗಂಟ ಹಾಕ್ಬೇಕು, ಇನ್ನೊಂದಕ್ಕೆ ನರಿಗೆ ತೆಗಿಬೇಕು. ये क्या मालूम ಶ್ರೀ ಬಸವೇಶ್ವರ ಆಧುನಿಕ ಬಿನ್ನಿ ಅಕ್ಕಿ ಕಾ ಗಿರಣಿ ಇಮಾಮ್ ಸಾಬ್ 2 ತಿಂಗಳಿಗೆ ಒಂದ್ಸರ್ತಿ ಅವ್ರು ಇಲ್ಲಿಂದಾನೆ ಅಕ್ಕಿ ತಗೊಂಡ್ ಹೋಗೋದು. ಉತ್ತಾಯಿಚ್ ನೈ ಈರೇಗೌಡನು ಮನೆಗೆ ಅಕ್ಕಿ ಎತ್ತಾಕೊಂಡು ಹೋಗೋದು ಇಲ್ಲಿಂದಾನೆ. ಲೋ ಸೀನಾ, ಎಲ್ಲಿದ್ಯಾ? ಇನ್ ಅರ್ಧ ಗಂಟೆಯಲ್ಲಿ ನನ್ ಬಡ್ಡಿ ದುಡ್ಡನ್ನ ತಗೊಂಡು ರೈಸ್ ಮಿಲ್ ಹತ್ರ ಬರ್ಬೇಕು. ಇಲ್ಲ ಅಂದ್ರೆ ನಿನ್ ಹೆಂಡತಿಗೆ ಹೇಳ್ರ ಮಾತ್ ಗೊತ್ತಲ್ಲ. ಅಪ್ಪ, ಭೂತಯ್ಯನ್ ಮಗ ಅಯ್ಯೋ. ಯಾಕಪ್ಪ, ನನ್ ನೆಟ್ಗೆ ಮಂಜ ಅಂತ ಕೂಗಕ್ಕಾಗಲ್ವಾ? ಆಯ್ತು ಬಿಡಪ್ಪ, ಆದ್ರೆ ಗೆಳೆಯನಾಗ ಒಂದು ಮಾತು, ಪಟ್ಟಣದಲ್ಲಿ ಕುಡಿಯೋದೇ ಇದ್ದಾಳೆ, ಅಂತದ್ರಲ್ಲಿ ನೀನ್ ಯಾಕೋ ಬಡವ್ರ ರಕ್ತ ಕುಡಿತೀಯಾ? ಬೆವ್ರ ದುಡ್ಡಲ್ಲಿ ಗಂಜಿ ಕುಡಿದ್ರೂ ಪರವಾಗಿಲ್ಲ, ಆದ್ರೆ ಬಡ್ಡಿ ದುಡ್ಡಲ್ಲಿ ಅನ್ನ ತಿನ್ಬೇಡ್ವೋ. ನೋಡೋ, ನಾವು ಕಡೆಯ ಪಕ್ಷ ದೇವರುಗಳಿಂದಾನೂ ತಪ್ಪಿಸ್ಕೋಬಹುದು, ಆದ್ರೆ ಕರ್ಮಗಳನ್ನ ಸಾಧ್ಯನೇ ಇಲ್ವೋ. ಕ್ಯಾ ಬಾತ್ ಹೈ. ಇಷ್ಟು ದಿನ ಎಷ್ಟೇ ಸರ್ತಿಗೂ ತಿರುಗ್ಬಿಟ್ಟು ನೋಡಿದ್ರು ಅಬ್ಬಿ ಇಸಿ ವಕ್ತ್ ತಿರುಗಿ ನೋಡಿದ್ದೇ ಸಚ್ಚಿ ಸಂಚಲನ. ಲೇಕಿನ್ ಈರೇಗೌಡ ಮಾತ್ರ ತಿರುಗ್ಬಿಟ್ಟು ನೋಡ್ಲೇ ಇಲ್ಲ. ಸಬ್ ಪ್ಯಾರ್ ಕಿ ದುವಾ. ಹೀಗೆ ಇವರಿಬ್ರು ಮೌನ. ಇವ್ರೆ, ನೀವು ಅಂದ್ರೆ ಮಿಷಿನ್ ಬಿಟ್ಬಿಟ್ಟು ಹೋಗ್ಲೆ, ಟೈಲರಿಂಗ್ ಮಿಷಿನ್ ಬಿಟ್ಬಿಟ್ಟು ಹೋಗ್ಲೆ ಅಂದೆ. ಅಬ್ಬು ಇಲ್ಲ, ಆಮೇಲೆ ಬನ್ನಿ. ಅದು ಸಿಟಿ ಕಡೆ ಹೊರಟಿದ್ದೆ, ಎಲ್ಲಾ ಕಡೆ ಒತ್ಕೊಂಡ್ ತಿರುಗ್ಬೇಕು, ಅದಕ್ಕೆ ಕೇಳ್ದೆ. ಈಗ ಇಟ್ಬಿಟ್ಟು ಆಮೇಲೆ ನಿಮ್ ತಂದೆ ಹತ್ರ ಬಂದ್ ಮಾತಾಡ್ಲೆ. ಆಯ್ತು, ಇಡಿ. ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ? ಮಿಷಿನ್ ನ ಇಡಿ ಅಂದಿದ್ಕೆ ಅಲ್ಲ, ಟೈಲರಿಂಗ್ ಮಿಷಿನ್ ನ ಇಡಿ ಅಂದಿದ್ಕೆ ಥ್ಯಾಂಕ್ಸ್ ಅಂದೆ. ಇದು ಹಿರೇಗೌಡ ಫಸ್ಟ್ ಟೈಮ್ ಶಕೀಲಾ ಬಾನುನ ಮಾತಾಡ್ಸಿದ್ದು. ಇದಾಗಿ 1 ವಾರಕ್ಕೆ ಶಕೀಲಾ ಬಾನು ಹಿರೇಗೌಡನ್ನ ಮೊದಲನೇ ಸರಿ ಮಾತಾಡ್ಸಿದ್ಲು. SLMS ಬಸ್ ಬಂದೋಯ್ತಾ? ಇವತ್ತು ನಾಳೆ ನಾಡದ್ದು 3 ದಿನಾನು ಆ ಬಸ್ ಬರೋದಿಲ್ಲ. ಏಕೆ? ಡ್ರೈವರ್ ಮಿಸ್ಸಸ್ ಹೊರಗಾಗಿರೋದ್ರಿಂದ ಇವನು ಒಳಗೆ ಇರ್ತಾನಂತೆ. ಕ್ಷಮಿಸಿ, ಚೇಷ್ಟೆ ಮಾಡಿದೆ. ಅದ್ ನಂಗೆ ಗೊತ್ತು. ಬಸ್ ಬಂತು. ಅಕ್ಕ, ನಮ್ಮ ಹಳೆ ಮಿಷಿನ್ ಅಲ್ಲಿ ತೋತಾಪುರಿ ಕಟ್ಟಾಕಿ ಮತ್ತೆ ಹೊಲಿಗೆ ಹಾಕ್ಬಿಟ್ಟು ರೌಕೆ ಹೊಲ್ದ್ ಕೊಟ್ನಲ್ಲ, ಹೇಗಿದೆ? ಹಾಕೊಂಡ್ಮೇಲೆ ಬಿಚ್ಚಕ್ಕೆ ಮನ್ಸ್ ಬರ್ತಾ ಇಲ್ಲ ಕಣಪ್ಪ. ಆಮೇಲೆ ನಮ್ಮ ಯಜಮಾನ್ರೇನೆ ಬಲ್ವಂತವಾಗಿ ಬಿಚ್ಚಿದ್ರು. ವಾಷಿಂಗ್ ಮಿಷಿನ್ ಹಾಕಕ್ಕಪ್ಪ. आपके लिए एक ताजा खबर. वो क्या मालूम, ಪಟ್ಟಣದಲ್ಲಿ ಮಿಷಿನ್ ಗೆ ರಿಪೇರಿ ಮಾಡೋರು ಅಂದ್ರೆ ಟೈಲರಿಂಗ್ ಮಿಷಿನ್ ಗೆ ರಿಪೇರಿ ಮಾಡೋರು ಇವ್ರು ಒಬ್ರೆ. ಹಿರೇಗೌಡರು ಮಿಷಿನ್ ಕೆಟ್ಟೋದ್ರೆ ಸೀದಾ ಎತ್ಕೊಂಬರೋದು ಇಲ್ಲಿಗೇನೆ. ಇಂಥ ಮಿಷಿನು ಶಕೀಲಾ ಬಾನು ಹಿರೇಗೌಡನ್ಗೆ ಹೇಗ್ ಹೊಲಿಗೆ ಹಾಕ್ತು ಅಂತ ಹೇಳ್ತೀವಿ, ಬನ್ನಿ. ನಮಸ್ಕಾರ ಸಾಹೇಬ್ರೆ. ಪಾಪ ಹಿರೇಗೌಡ, ಏನಾದ್ರೂ ರಿಪೇರಿ ಇತ್ತಾ? ಅಯ್ಯೋ, ಮಿಷಿನ್ ಮತ್ತೆ ಕೆಟ್ಟೋಗ್ಬಿಟ್ಟಿದೆ ಸಾಹೇಬ್ರೆ. ಹಬ್ಬ ಬೇರೆ ಹತ್ರ ಬರ್ತಾ ಇದೆ, ಎಲ್ರಿಗೂ ರೌಕೆ ಅವತ್ತೇ ಬೇಕು. ಸ್ವಲ್ಪ ಬೇಗ ರಿಪೇರಿ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಆಯ್ತು, ರೆಡಿ ಮಾಡಿ ಇಟ್ಟಿರ್ತೀನಿ. ನಾಡಿದ್ದು ಬೆಳಿಗ್ಗೆ ಮನೆಗೆ ಬಂದು ತಗೊಂಡು ಹೋಗು. 4 ದಿವಸ ಅಂಗಡಿ ಬಾಗ್ಲು ತೆಗೆಯಲ್ಲ. ಆಯ್ತು. ಸ್ವಲ್ಪ ಇರಪ್ಪ. ಬೇಟಿ, ಉಸ್ಕೋ ಭಿ ಏಕ್ ದೊನ್ನೆ ದೇ ದೋ. ಏನದು? ಕೈಮಾ ಉಂಡೆ. ನಿಮ್ಮದು ಕೈಮಾ ಉಂಡೆ, ನಮ್ಮದು ದಾರ್ದು ಉಂಡೆ. ಏ ಇಮಾಮ್ ಸಾಬ್ ಅವ್ರ ಈರೇಗೌಡಗೆ ಸಂಬಂಧಗೆ ಇಲ್ಲ. ಅದ್ ಬಂದ್ಬಿಟ್ಟು ಒಂಥರ ಪೇಸ್ಟ್ ಬ್ರಷ್ ಇದ್ದಂಗೆ. ಬಿಟ್ರೆ ಹೊಳಪು, ಮುಕ್ಕಳಿಸ್ಬಿಟ್ರೆ ಒನಪು. ಇಮಾಮ್ ಸಾಹೇಬ್ರೆ, ಚೇಷ್ಟೆ ಅನ್ಕೊಂಡೆ ಒಂದ್ ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡ್ಬೇಕು. ಮೊದಲಿನ ನಾನು, ನೀವು ಮತ್ತೆ ನಿಮ್ ಮನೆಯವರು ತೊಟ್ಟಿರೋ ಮಾರೋದ್ರಲ್ಲಿ ಫೇಮಸ್. ಆದ್ರೂ ನಿಮ್ ಎಳೆ ವಯಸ್ಸಿನಲ್ಲಿ ಬೇರೆಯವ್ರ ತೋಟದ ತೋತಾಪುರಿ ರುಚಿ ಕಂಡೇ ಇಲ್ವೇ? ನೋಡೆ,
ಚೇಷ್ಟೆಗೆ ಅಂತ ಮೊದ್ಲೇ ಹೇಳ್ಬಿಟ್ಟಿದೀನಿ. ತೊಟ್ ಮುಟ್ಟೋದು ಕೇಳ್ಬಾರ್ದು, ವಾಟೆ ಕವರೋದು ಹೇಳ್ಬಾರ್ದು. ಓ ರಂಗಮ್ಮ, ಏನ್ ಬಂದಿದ್ದು? ಇಮಾಮ್ ಸಾಬ್ರಿದಾರ? ಅವ್ರಿಲ್ಲ, ನಂಜನಗೂಡ್ಗೆ ಹೋಗಿದ್ದಾರೆ. ಏನ್ ವಿಷಯ? ನಮ್ ಮಿಷಿನ್ ರಿಪೇರಿ ಕೊಟ್ಟಿದ್ವಿ, ಮನೆಗೆ ಬಂದು ತಗೊಂಡೋಗು ಅಂತ ಹೇಳಿದ್ರು. ಓ, ಆ ಮಿಷನ್ ನಿಮ್ದಾ? ಹೌದು, ಆ ಮಿಷನ್ ಅಣ್ಣಂದೇ. ನಿಮ್ ಗನ್ಮಾನ್ವೆ? ಬನ್ನಿ ಒಳಗೆ. ನಡೆಯೋಣ. ಬೈಟಿ. ಚೆನ್ನಾಗಿದ್ದೀರಾ? ತಗೊಳ್ಳಿ. ಗೌಡ್ರೆ, ಹಲೋ. ಈರೇಗೌಡ ಅವನೇ ನಮ್ಮ ಅಂಗಡಿಯಲ್ಲಿ? ಇಲ್ಲ, ಅವ್ರ ಮನೆ ಹತ್ರನೇ ಬಂದಿವ್ನಿ. ನೀವ್ಯಾರು? ಹೋದ್ವಾರ ರೌಕೆ ಹೊಲಿಯಕ್ ಹಾಕಿದ್ದೆ. ಅದೇನೋಪ್ಪ ಇದಕ್ಕಿದ್ದಂಗೆ ಒಂದೆರಡ್ ಕಡೆ ಬಿಗಿ ಬಂದ್ಬಿಟ್ಟೈತೆ. ಉಸಿರು ಆಡಕ್ಕಾಗಿ ಒಸಿ ಮಾತಾಡ್ಬೇಕಿತ್ತು. ವಾ, ಹೌದೇ? ಇರಿ, ಗೌಡ್ರೆ ಬತ್ತಾವ್ರೆ, ಕೊಡ್ತೀನಿ ಕಣ್ ತಗೊಳ್ಳಿ. ಗೌಡ್ರೆ ಬೇಗ ಬನ್ನಿ, ನಿಮ್ಗೆ ಕಣ ಫೋನು. ಯಾಕೆ ಹಿಂಗ್ ಬಡ್ಕೊಂತ ಇದ್ಯಾ? ಯಾವ್ದೋ ರೌಕೆ ಬಿಗಿ ಬಂದ್ಬಿಟ್ಟದಂತೆ, ತಗೊಳ್ಳಿ ಮಾತಾಡಿ. ಯಾವ ಕರ್ಮಕ್ಕೋ ಈ ಬಿಸ್ಲು, ಮೊದ್ಲೇ ಕರಗಿದ್ಯಾ? ಸೈಡ್ಗ್ ಬಾ. ಯಾರಕ್ಕ? ನಾನಪ್ಪ, ಚೀಟಿ ಪಾರತಕ್ಕ. ಓ ಅಕ್ಕ, ನೀವಾ? ಏನ್ ವಿಷಯ ಹೇಳಿ? ಹಳೆ ರೌಕೆಗಳನ್ನೆಲ್ಲ ಹೊಲ್ಗೆ ಹಾಕೊಡೋದಲ್ಲ, ಅದ್ರಾಗೆ 3 ರೌಕೆಗಳು ಬಿಗಿ ಬಂದ್ಬಿಟ್ಟೈತೆ ಕಣಪ್ಪ. ಅಕ್ಕ, ಹಳೆ ರೌಕೆಗಳನ್ನ ಎಷ್ಟೇ ರಿಪೇರಿ ಮಾಡಿದ್ರು ಅಷ್ಟೇನೆ, ಗಾತ್ರಕ್ಕೂ ಪಾತ್ರಕ್ಕೂ ಹೊಂದಿಕೆನೆ ಆಗಲ್ಲ. ಅಕ್ಕ, ಒಂದ್ ನಿಜ ಹೇಳ್ಬಿಡ್ತೀನಿ ಕೇಳು. ಈ ಹಳೆ ರೌಕೆಗಳನ್ನ, ಹಳೆ ಟ್ರಾನ್ಸಿಸ್ಟರ್ಗಳನ್ನ ರಿಪೇರಿ ಬಿಡೋದು ಒಂದೇ. ರೌಕೆಲ್ ಸರಿಯಾಗಿ ಫಿಟ್ಟಿಂಗ್ ಸಿಗಲ್ಲ, ಟ್ರಾನ್ಸಿಸ್ಟರ್ ಸರಿಯಾಗಿ ಸ್ಟೇಷನ್ ಸಿಗಲ್ಲ. ಈಗ ಅದನ್ನೆಲ್ಲ ಹೆಂಗ್ ಹಾಕೊಳ್ಳೋದು? ಅದನ್ನ ಮನೇಲ್ ತಾನೇ ಹಾಕೊಳೋದು. ಹೂನಪ್ಪ. ಬ್ರಾ ಹಾಕ್ದಂಗ್ ಹಾಕೊಂಬಿಡಕ್ಕ. ಆಗ ಬೆವರೋದು ಇಲ್ಲ, ಬಿಗಿಲ್ಲ, ಎಲ್ಲವೂ ಸಮತೋಲನವಾಗೇ ಇರುತ್ತೆ. ಇಡ್ಲೆ? ಏನ್ ನಂಜಮ್ಮನವರು ಗರ ಬಡ್ದಂಗ್ ಕೂತ್ಬಿಟ್ಟಿದ್ರಿ? ಅಲ್ಲ, ಎಲ್ಲವೂ ಸಮತೋಲನದಲ್ಲೇ ಇರುತ್ತೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ತುಂಬಿಸ್ಕೊಳ್ಳೋರ್ಗೆ ನೀರ್ ತುಳುವಂತ ಬಕೆಟ್ ನೋಡ್ದಾಗ್ಲೇ ಗೊತ್ತಾಗಲ್ವೇ? ನಮಸ್ತೆ ಇಮಾಮ್ ಸಾಹೇಬ್ರೆ. ನಮಸ್ಕಾರ ಅಪ್ಪ, ಚೆನ್ನಾಗಿದೀಯಾ? ಚೆನ್ನಾಗಿದೆ ಅಪ್ಪ. ಅವರು ಒಳಗೆ ಇದಾರ್ ನಡ್ರಿ, ಬನ್ನಿ. ನಂಜಮ್ಮ ಕರ್ಕೊಂಡು ಬನ್ನಿ. ಬನ್ನಿ ಬನ್ನಿ. ನಾನ್ ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ?
ಬಡವ್ರ ಮನೆಗೆ ಭಾಗ್ಯ ಬಂದಾಗಾಯ್ತು. ನಮಸ್ಕಾರ ತಾಯಿ. ಚೆನ್ನಾಗಿದ್ದೀರಾ? ಓ, ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಹೋದ ವರ್ಷ ಯುಗಾದಿ ಹಬ್ಬಕ್ ಬಂದಿದ್ದು, ಈಗ ಬರ್ತಾ ಇದ್ದೀರಾ? ಯಾಕೆ ದೀಪಾವಳಿಲಿ ದರ್ಗಾ ಹತ್ರ ಸಿಕ್ಕಿದ್ವಲ್ಲ, ಮರ್ತ್ ಬಿಟ್ರಾ? ನಾನು ಹೇಳಿದ್ದು ನಮ್ಮನೆಗ್ ಬಂದಿದ್ದು. ಆಯ್ತು ಬಿಡಿ, ಅದಕ್ಕೇನಂತೆ. ಇನ್ಮೇಲೆ ಪ್ರತಿ ಹಬ್ಬಕ್ಕೂ ಬರ್ತೀವಿ. ಆದ್ರೆ ಉಂಡೆ ಬದಲು ಕೈಮಾ ಉಂಡೆ ಮಾಡ್ಕೊಡ್ಬೇಕು. ಹೌದು. ನಮ್ ಶಕಿಲ ಬಾನು ಹೇಗಿದ್ದಾಳೆ? ಅವರು ಬಂದವ್ರ ಕಣ್ ನೋಡಿ. ಬಲ್ಗಾಲ್ಗೆ ಇಟ್ಬಿಟ್ಟು ಒಳ್ಳೆ ಮಹಾಲಕ್ಷ್ಮಿ ಬಂದಾಗೆ ಶಕೀಲಾ ಬಾನು ಹಿರೇಗೌಡನ್ ಮನೆಗೆ ಬಂದ್ಲು. ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ, ನಮ್ದುಗೆ ಅಮ್ಮ ನೀ ಸೌ ಇನ್ಶಾಲ್ಲಾ. ದೇವ್ರು ಚೆನ್ನಾಗಿದ್ದಲ್ಲಮ್ಮ. ಮೊದ್ಲೇ ಸಾರಿ ಮಹಾಲಕ್ಷ್ಮಿ ಬಂದಾಗ ಮನೆಗೆ ಬಾ 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 ಬಾ. ಈ ಹೇಳಮ್ಮ ಹೇಳ, ಭಗವಂತ ನೀನು ಯಾವಾಗ್ಲೂ ಚೆನ್ನಾಗಿಟ್ಟಿರ್ಲಿ. ಎಲ್ಲ ನಿಮ್ಮ ಆಶೀರ್ವಾದ. ಒಳ್ಳೇದಾಗ್ಲಿ ತಾಯಿ. ಅಯ್ಯೋ, ಎಲ್ರು ನಿಂತೇ ಇದ್ದೀರಲ್ಲ, ಬನ್ನಿ ಕುತ್ಕೊಳ್ಳಿ. ಕೂತ್ಕೊಳ್ಳಿ. ಬೇಟ. ಮಾತಾಡ್ತಾ ಇರಿ, 2 ನಿಮಿಷ ಬಂದೆ. ಏನ್ ಸಾಹೇಬ್ರ ಇಷ್ಟು ದೂರ? ದೊಡ್ಡ ಮಗಂದು ಮದ್ವೆ ಮುಂದಿನ ತಿಂಗಳು 5ನೇ ತಾರೀಕು. ನೀವೆಲ್ಲ ತಪ್ಪದೆ ಲಗ್ನ ಪತ್ರಿಕೆ ಕೊಟ್ಟ ಮೇಲೆ ಮನೆ ಹೆಂಗಸರು ಅಡಿಗೆ ಮನೆ ಸೇರ್ಕೊಂಡ್ರೆ ಗಂಡಸರು ಹಿತ್ಲಗ್ ಬಂದ್ ಬಿದ್ರು. ಮಗರ್ ಶಕೀಲಾ ಬಾನುಗೆ ಇಲ್ಲ, ನಂಜಮ್ಮನ್ ಜೊತೆ ಮಾತಾಡ್ಕೊಂಡು ಹಾಲ್ನಾಗೆ ಉಳ್ಕೊಂಡ್ಬಿಟ್ಲು. ಅಟ್ ದ ಸೇಮ್ ಟೈಮ್ ಈರೇಗೌಡ ಇವ್ರನ್ ಬಂದು ಸೇರ್ಕೊಂಡ. ಇವಳು ನಂಜಮ್ಮ ಅಂತ ನಮ್ಮ ಅಂಗಡಿಲಿ ಕೆಲಸ ಮಾಡ್ತಾಳೆ. ನಾನು ಹುಕ್ಸ್ ಹಾಕಿದ್ರೆ ಇವಳು ಕಾಚ ಹಾಕ್ತಾಳೆ. ಕಾಜಾ ಅನ್ನಕ್ ಹೋಗಿ ಕಾಚಾ ಅನ್ಬಿಟ್ಟೆ, ಕ್ಷಮಿಸಿ. ಇವತ್ತು ಬ್ಯಾಂಕು ಅದು ಅಣ್ಣ ರಿಲೇಟಿವ್ಸ್ ನ ಕರಿಯಕ್ ಹೋಗಿದ್ದಾನೆ. ಹಬ್ಬುಗೆ ಹೆಚ್ಚಿಗೆ ಹೊತ್ತು ಡ್ರೈವಿಂಗ್ ಮಾಡಕ್ ಆಗತ್ತಿಲ್ಲ ನೋಡಿ, ಅದಕ್ಕೆ ಬ್ಯಾಂಕಿಗೆ ರಜೆ ಹಾಕಿ ನಾನೇ ಬಂದ್ಬಿಟ್ಟೆ. ತುಂಬಾ ಸಂತೋಷ. ಇದ್ರಲ್ಲಿ ಸಂತೋಷ ಪಡೋ ಅಂತದ್ ಏನಿದೆ ಗೌಡ್ರೆ? ಮನೆಗ್ ಬಂದಿ ಸಂತೋಷ ಅಂತ ಹೇಳ್ದೆ. ಬೆನ್ನಲ್ಲಿ ನೆವೆ ಆಗ್ತಿದ್ರೆ ಹಿತ್ಲ ಕಡೆ ಹೋಗಿ ಕೆರ್ಕೊಂಬ. ನನಗೆ ನೆವೆ ಆಗ್ತಿಲ್ಲ, ಕಣ್ಣಿಟ್ಕೊಳ್ಳಿ. ಹಾಗಿದ್ರೆ ತೆಪ್ಪಕ್ ಸುಮ್ಮನ್ ಕೂತ್ಕೋ. ಇವಳು ಸ್ವಲ್ಪ ಹಾಗೇನೆ, ಯಾರ್ದಾದ್ರೂ ಹೊಲಿಗೆ ಬಿಚ್ಕೊಳಂಗಿಲ್ಲ, ಮೆತ್ತಗ್ ಸೂಜಿ ದರ ತಂದ್ಬಿಡ್ತಾಳೆ. ಇವತ್ ನಿಮ್ ಅಂಗಡಿ ಈಗ ಹೋಗಿ ತೆಗಿಬೇಕು. ತುಂಬಾ ಸಂತೋಷ ಬಿಡಿ. ಇದಕ್ ನೀವ್ಯಾಕ್ ಸಂತೋಷ ಪಡ್ಬೇಕು? ನನಗಂತೂ ಗೊತ್ತಾಗ್ತಿಲ್ಲ ಕಣ್, ತೆಗೀರಿ. ತೆಗಿಯೋದ್ರಲ್ಲಿರೋ ಸಂತೋಷ ತೆಗ್ದೋರ್ಗೆ ಗೊತ್ತು. ಆಯ್ತಾಯ್ತು, ಅದೇನ್ ಸಂತೋಷ ಪಡ್ತೀರೋ ಪಡಿ. ಅಯ್ಯೋ, ಅವಳ ಬಗ್ಗೆ ಎಲ್ಲ ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಿ? ನೀವು ಬೇರೆ ಏನಾದ್ರೂ ಮಾತಾಡಿ. ಹೌದು, ಈಗ ನಿಮ್ ಮಿಷಿನ್ ಹೇಗೆ ಕೆಲಸ ಮಾಡ್ತಿದೆ? ಅಂದ್ರೆ ಮೊನ್ನೆ ಇವ್ರ ತಂದೆ ಹತ್ರ ನಾವಿಬ್ರು ಹೋಗಿ ಟೈಲರಿಂಗ್ ಮಿಷಿನ್ ನ ರಿಪೇರಿ ಕೊಟ್ಬಿಟ್ಟು ಬಂದ್ವಲ್ಲ, ಸರಿ ಮಾಡಿದ್ಮೇಲೆ ಮಿಷಿನ್ ಹೇಗ್ ಕೆಲಸ ಮಾಡ್ತಿದೆ ಅಂತ ಕೇಳ್ತಿದ್ದಾರೆ. ಹೌದು ನೋಡಿ, ನೀವೇನು ಮಾತಾಡ್ಬೇಡಿ, ಸೈಲೆಂಟ್ ಆಗಿದ್ರಿ. ನಾನು ಹೋಗಿ ಟೀ ಆಗಿದ್ರೆ ತಗೊಂಬಂದ್ಬಿಡ್ತೀನಿ. ಅಂಗಡಿಗೆ ಬಂದು ಬ್ಲೌಸ್ ಹೊಲ್ಸ್ಕೊಂಡು ಹೋದ್ರೆ ನೀವು ಒಬ್ಬರೇ ನೋಡಿ ಗೌನ್ ಹೊಲ್ಸ್ಕೊಂಡು ಹೋಗೋದು. ಗೌನ್ ಹೊಲ್ಸ್ಕೊಳ್ಳೋದ್ ಬಿಟ್ಟು ಬ್ಲೌಸ್ ಹೊಲ್ಸ್ಕೊಳ್ಳೋದಕ್ಕೆ ಅವ್ರೇನ್ ಕೊನೆ ಮನೆ ಸರಸ್ವತಮ್ಮ ಕೆಟ್ಟೋದ್ರೆ? ತೊಟ್ಟು ಕೀಳ್ಬೇಕಾದ್ರೆ ಒಬ್ರು ಕೈ ಹಾಕಿದ್ರೆ ಚಂದ, ಅದು ಬಿಟ್ಟು ಇಬ್ಬಿಬ್ರು ನುಗ್ಗುದ್ರೆ ತೊಟ್ಟಿ ಕೂತೆ. ಇವರು ಒಂಥರ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಾರೆ, ದರ್ಗಾದಲ್ಲಿ ಪ್ರಾರ್ಥನೆನೂ ಮಾಡ್ತಾರೆ, ಚರ್ಚ್ನಲ್ಲಿ ಬೋಧನೆನೂ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವರು ಪುಸ್ತಕ ಪ್ರೇಮಿ. ಹೌದು ಸಿಸ್ಟರ್, ಅದ್ಯಾಕೆ ನಿಮ್ಗೆ ಪುಸ್ತಕ ಅಂದ್ರೆ ಅಷ್ಟೊಂದ್ ಪ್ರೇಮ? ಚೆನ್ನಾಗಾಯ್ತಲ್ಲ, ನಿನಗ್ ಬದ್ನೆಕಾಯಿ ಅಂದ್ರೆ ಪ್ರೇಮ ಅಲ್ಲ. ಇವ್ರದುಗೆ ಮನೆಯಲ್ಲಿ ಇಷ್ಟೊಂದು ಪುಸ್ತಕ ಇದ್ರು ಬೈಬಲ್ ಮಾತ್ರ ಇಲ್ಲ. ಎಲ್ಲಾದ್ರೂ ಕಂಡಿದೀರಾ ನೀವು? ಮನೆ ಚಿಕ್ಕದಾದ್ರೂ ದಿಲ್ ಮಾತ್ರ ದೊಡ್ಡದು. ಈಗ ನೀನಿಡು. 1 2 3. ಇಕ್ಬಾಲ್ಗೆ ಹಾಲು. ನಿಧಾನ. ಇವಾಗ ಒಂದ್ ಸರ್ಪ್ರೈಸ್. ಈ ಪುಸ್ತಕ ಯಾರಿಗ್ ಗೊತ್ತಾ? ಇಕ್ಬಾಲ್ಗೆ. ಸಿಸ್ಟರ್ ಮಾತ ಕೇಳ್ತೀನಿ,
ನಿಮ್ ಹತ್ರ ಬೈಬಲೇ ಇಲ್ವಂತೆ, ಹೌದೇ? ಪ್ರಾರ್ಥನೆಗೆ ಮನ್ಸಿದ್ರೆ ಸಾಕಲ್ವೇ? ಬೈಬಲ್ನಿಂದ ಭಕ್ತಿ, ಪುಸ್ತಕಗಳಿಂದ ಮುಕ್ತಿ. ಅವ್ರೇಕ್ ಬಾತ್ ಇಕ್ಬಾಲ್ನ ರಂಗಮ್ಮಂಗೆ ತತ್ವ ಕೊಡಿಸಿದ್ದೆ ಈ ಸಿಸ್ಟರ್. ಯಾಕೆ ಗಾಡಿನ ಬಗ್ಸಿದ್ದು? ಅಕ್ಕನಿಗೆ ಬಗ್ಸ್ ಹೊಡಿಯೋದು ಅಂದ್ರೆ ತುಂಬಾ ಪ್ರಾಣ. ಗೌಡನ್ಗೆ ಸಿಸ್ಟರ್ ಪರಿಚಯ ಆಗಿದ್ದು ರಾಯರ ಮಠದ ರಾಯರಿಂದ. ಶಕೀಲಾ ಭಾನು ಬರೋ ರಾಯರ ಮಠವೇ ಈ ರಾಯರು ಇರೋ ಮಠ. ನಿಮಗೆಲ್ಲ ಈ ಕ್ಷಣವೇ ಸಾಕ್ಷಾತ್ ಭಗವಂತನನ್ನ ನೋಡಬೇಕು ಅಂತ ಅನ್ಸಿದ್ರೆ ಈಗೋ ಇಲ್ಲಿದ್ದಾನೆ ಭಗವಂತ. ತಾಯಿಯ ಗರ್ಭವೇ ನಿಜವಾದ ಗರ್ಭಗುಡಿ. ಇವರಿಬ್ರನ್ನ ಪಟ್ಟಣದಲ್ಲಿ ಬೇಕಾದ್ರೆ ಚಡ್ಡಿ ದೋಸ್ತುಗಳಂತಾನೆ ಕರಿಬಹುದು. ಇವ್ರ ಒಡನಾಟ ಶುರುವಾಗಿದ್ದು ಜಾತಿ, ಧರ್ಮ, ಪೂಜೆ ಪುನಸ್ಕಾರಗಳಿಂದ ಅಲ್ಲ, ಪುಸ್ತಕಗಳಿಂದ, ಸಾಹಿತ್ಯದಿಂದ. ಅದ್ಬಿಟ್ರೆ ಮನುಷ್ಯತ್ವದ ನಡೆ ಮತ್ತು ನುಡಿಗಳಿಂದ. ಅವರೇ ಖಬರ್ ಇಂತ ನಮ್ಮ ರಾಯರ ಶಕೀಲಾ ಬಾನು ವೀಣೆಗೆ ನುಡಿಸೋದು ಬಹುತ್ ಪ್ಯಾರ. ಅದೇ ಸಿಸ್ಟರ್ಗೆ ರಂಗಮ್ಮನ್ ಧ್ವನಿ ಅಂದ್ರೆ ಜಾನ್, ವಾರೆ ಮೇರಿ ಜಾನ್. ಶಕೀಲಾ ಭಾನು ಮತ್ತೆ ರಂಗಮ್ಮ ಒಂಥರ ಗ್ರಾಮೀಣ ಪ್ರತಿಭೆಗಳು. ಪಟ್ಟಣದಲ್ಲಿ ಭಜನೆ ಆಗ್ಲಿ ಇಲ್ಲ ಉತ್ಸವನೇ ನಡೀಲಿ, ಇವರಿದ್ದೇ ಇರ್ತಾರೆ. ಶುಭಮಸ್ತ್ ಶುಭಮಸ್ತ್. ಹರಿ ಓಂ. ಅನ್ನ ಸಂತರ್ಪಣೆಗೆ ಎಲ್ಲ ರೆಡಿ ಇದೆ. ಹಾ, ನಡೀರಿ. ರಾಯ್ರೆ ಒಂದ್ ಮಾತು, ಬೇರೆ ಕಾರ್ಯಕ್ರಮಗಳಿಗೆ ನಮ್ದೇನು ಅಡ್ಡಿ ಇಲ್ಲ, ಆದ್ರೆ ಭಜನೆ ಕಾರ್ಯಕ್ರಮಕ್ಕೂ ಬೇರೆಯಿಂದ ವೀಣೆ ನುಡಿಸೋದು ನಮ್ಗ್ಯಾಕೋ ಸರಿ ಕಾಣಿಸ್ತಿಲ್ಲ. ಜೊತೆಗೆ ಎಲ್ಲಾ ಕಾರ್ಯಕ್ರಮಕ್ಕೂ ಸಿಸ್ಟರ್ನ ಕರೆಸ್ಕೊಳ್ಳೋದು ಎಷ್ಟು ಸೂಕ್ತ ರಾಯ್ರೆ? ಅಲ್ಲ, ಶ್ರೀಕೃಷ್ಣನಿಗೆ ಆಲಾಪನೆ ಕೇಳಿಸಿ ಅಂತಂದ್ರೆ ನೀವು ಆಪಾದನೆ ಹೊರಿಸ್ತಾ ಇದ್ದೀರಲ್ಲ. ಗೀತ ಮನೋವಿಹಾರಕ್ಕೆ, ಪ್ರವಚನ ಮನೋವಿಕಾಸಕ್ಕೆ. ಧರ್ಮ ಕರ್ಮಗಳನ್ನ ಮೀರಿದ ಸಾಂಗತ್ಯವೇ ಭಗವಂತನ ನಿಜವಾದ ಸ್ಮರಣೆ. ದಯಮಾಡಿ ನೀವು ನಿಮ್ಮ ಹೊರಗಣ್ಣನ್ನ ಮುಚ್ಚಿ ಒಳಗಣ್ಣನ್ನ ತೆರೆಯೋದು ಸೂಕ್ತ. ಆಗ್ಲಿ ರಾಯ್ರೆ, ನಾವು ಒಳಗಣ್ಣನ್ ತೆರಿತೀವೋ ಹೊರಗಣ್ಣೋ ಅದು ನಮ್ಮಿಬ್ರು ಮಧ್ಯನೇ ಇರಲಿ. ಆದ್ರೆ ಒಂದು ಮಾತು, ಇನ್ಮೇಲಿಂದ ಮಠದ ಕಾರ್ಯಕ್ರಮಗಳಿಗೆ ಅವ್ರು ಇರಕೂಡ್ದು. ಭಜನೆಗೆ ಬೇಕಾದ್ರೆ ನಾವು ಪಿಟೀಲ್ ನುಡ್ಸೋರ್ನೇ ಕರೆಸ್ತೀವಿ, ಆದ್ರೆ ವೀಣೆ ನುಡ್ಸೋ ಇವ್ರು ಬೇಡ. ತಂತಿ ವೀಣೆನಲ್ಲೂ ಇರುತ್ತೆ, ಪಿಟೀಲ್ನಲ್ಲೂ ಇರುತ್ತೆ. ಹಾಗೂ ಒಂದ್ ವೇಳೆ ನಿಮಗೆ ವೀಣೆ ತಂತಿನೇ ಬೇಕು ಅಂದ್ರೆ ವೀಣೆ ನಿಮ್ದೇ ಇರ್ಲಿ, ನಮ್ಗೆ ನುಡ್ಸೋರ್ ನಮ್ಮೋರ್ ಬರ್ಲಿ. ನಮ್ಗೆ ಯಾರ ಬಗ್ಗೆ ಆಗ್ಲಿ, ಯಾವ ಜಾತಿ ಬಗ್ಗೆ ಆಗ್ಲಿ ಎಳ್ಳಷ್ಟು ತಾತ್ಸಾರ ಇಲ್ಲ ರಾಯ್ರೆ. ಆದ್ರೆ ಆಚರಣೆ ವಿಚಾರ ಬಂದಾಗ ಸ್ವಲ್ಪ ವಿಚಾರಣೆ ಮಾಡಿದ್ರೆ ಒಳ್ಳೇದು ಅಂತ ಕೇವಲ ನಂದಷ್ಟೇ ಅಲ್ಲ, ಇಡೀ ಭಕ್ತ ಸಮುದಾಯದ ಅಭಿಪ್ರಾಯನೂ ಅದೇ ಆಗಿದೆ. ಮಠದ ಧರ್ಮದರ್ಶಿಯಾಗಿ ನಾನು ನನ್ನ ಜವಾಬ್ದಾರಿನ ನಿಭಾಯಿಸಬೇಕಲ್ವೇ ರಾಯ್ರೆ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ನಿಮಿಷ ರಾಯ್ರೆ, ದಯವಿಟ್ಟು ಕ್ಷಮಿಸಿ ನನ್ನ ಮಾತುಗಳಿಗೆ. ಒಟ್ನಲ್ಲಿ ನಿಮ್ಗೆ ಅರ್ಥವಾಗಿದ್ರೆ ಸಾಕು. ಓಂ
ನಾನೇನಾದಲ್ಲಿದ್ದಿದ್ರೆ ಇಷ್ಟೊತ್ಕಾಗ್ಲೇ ಜಾಗ ಖಾಲಿ ಮಾಡಿರ್ತಿದ್ದೆ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಏನು ನೀವೇನೇ ಹೇಳಿ ದನಗಳಿಗೆ ಮೈಯ ತುಂಬಾ ಚೆನ್ನಾಗಿ ತೊಳಿತೀರ ಕಣ. ನೀನ್ ಹೂ ಅನ್ನೋ, ಬೇರೆನೆ ತೊಳಿತೀನಿ. ಅಯ್ಯ, ಸುಮ್ನೆ ಮಾಡೋ ಕೆಲ್ಸ ಮಾಡೆ. ಅಯ್ಯೋ ಗೌಡ್ರೆ, ಶಕೀಲಾ ಬಾನು ಮೇಡಮ್ ಕಾರ್ ಬರ್ತಾ ಇದೆ, ಬೇಗ ಬನ್ನಿ. ಇದ್ಯಾ ಗೌಡ್ರೆ, ನೀವು ಕೈ ಅಡ್ಡ ಹಾಕಿದ್ರು ಕಾರೇ ನಿಲ್ಸ್ಲಿಲ್ಲ? ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಹುಚ್ಚೆ ಉಯ್ಬೇಕಾರೆ ಆಕೆ ನಿಲ್ಸು ಅಂದ್ರೆ ತಕ್ಷಣಕ್ಕೆ ನಿಲ್ಸಕ್ಕಾಗುತ್ತೆ? ಅಯ್ಯ, ಅದ ಏನು ಅದ ನಿಮ್ಗಲ್ಲ ಅವ್ರಿಗೆ. ಓ, ಎಣಿಸ್ಕೊಳ್ಳಿ. ನೀವು ಹೀಗೆ ಮೌನವಾಗೇ ಇದ್ರೆ ಹೇಗೆ? ಏನಾದ್ರೂ ಮಾತಾಡಿ. ಬನ್ನಿ ಮತ್ತೆ ಲಾಡ್ಜಲ್ಲಿ ಕುತ್ಕೊಂಡು ಮಾತಾಡೋಣ. ನೋಡಿ, ಅವತ್ತು ಮಠದಲ್ಲಿ ಆಗಿದ್ರ ಬಗ್ಗೆ ನನಗೂ ನೋವಿದೆ. ಆದ್ರೆ ನೀವು ಹೀಗೆ ಮಾತಾಡದೇ ಇದ್ರೆ ಹೇಗೆ? ನೋಡಿ ಇವ್ರೆ, ತಗೋಬೇಕಾದ್ರೆ ಮಾತಾಡ್ಸ್ಬಾರ್ದು, ಆಮೇಲೆ ಅಳತೆ ಬದಲಾಗಿ ಹೋಗುತ್ತೆ. ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಬಸ್ಸಲ್ಲಿ ಕಡೆ ಸೀಟು, ಬ್ರಾನಲ್ ಕಡೆ ಸೈಜು ಯಾವತ್ತೂ ಬದಲಾಗಲ್ಲ. ಅದ ಏನಪ್ಪ, ನಿನ್ ಗಂಟ್ಲಲ್ಲಿ ಏನಾದ್ರೂ ಹೆಟ್ಕೊಂಡಿದ್ಯಾ? ಏನಾದ್ರೂ ಹೆಟ್ಕೊಂಡಿರ್ಲಿ, ಸುಮ್ನೆ ಕುತ್ಕೊಳ್ಳಿ ಅಪ್ಪಾಜಿ. ಮನೇಲಿ ಏನ್ ಟಿಫನ್? ಏನ್ ನಮ್ಮನೇಲ? ಗೌಡ್ರೆ, ವಾ, ಈಗ ಅವ್ರ ಅಪ್ಪಿ ತಪ್ಪಿ ಮನೇಲಿದ್ರು ನಿಮ್ ಹತ್ರ ಮಾತಾಡೇ ಆಡ್ತಾರೆ ಅಂತ ಏನ್ ನಂಬಿಕೆ? ಈಗ ಫಸ್ಟ್ ನೈಟ್ ಅಲ್ಲಿ ಲೈಟ್ ಆಫ್ ಮಾಡಿದಾಗ ಸದ್ ಹಾಗೆ ಆಗುತ್ತೆ ಅನ್ನೋದು ಏನ್ ಗ್ಯಾರಂಟಿ? ಅದೊಂದು ನಂಬಿಕೆ. ಆಫ್ ಆದಾಗ ಸದ್ ಹಾಗೆ ಆಗುತ್ತೆ ಅಂತ. ಅದೇ ರೀತಿ ಇದನ್ನು ಮಾತಾಡಿದ್ರು ಮಾತಾಡ್ಬೋದೇನೋ ನಂಬಿಕೆ ಅಷ್ಟೇ. ರೌಕೆಲ್ ಗೊದ್ದ ಹೋಗ್ತಿರೋ ನೋಡಿ ಹಿಡ್ಕೋ, ಕಚ್ಬಿಟ್ರೆ ಕಷ್ಟ. ಹೇಳಿ. ನಮ್ಗೆ ಒಂದ್ 3.5 kg ತೋತಾಪುರಿ ಬೇಕಾಗಿತ್ತು. ತೊಟ್ಟಿದ್ರೂ ಪರವಾಗಿಲ್ಲ, ಇಲ್ದೇ ಹೋದ್ರೂ ಪರವಾಗಿಲ್ಲ. ತೋತಾಪುರಿ ಬೇಕು ಅಂತಂದ್ರೆ ಮಾರ್ಕೆಟ್ ಅಲ್ಲಿರೋ ಅಂಗಡಿಗೆ ಹೋಗಿ. ಅದು ಗೊತ್ತು, ಒಂದೊಂದ್ಸರಿ ಲೋಡು ಮನೆಗೆ ಬಂದ್ ಬೀಳುತ್ತಲ್ಲ, ಅದಕ್ಕೆ ಬಂದ್ವಿ. ಅಕ್ಕ, ನಿಜ ಹೇಳ್ಬೇಕು ಅಂದ್ರೆ ಅವ್ರಿಗೆ ತೊಟ್ಟು ಬೇಕಾಗಿಲ್ಲ, ತೋತಾಪುರಿನೂ ಬೇಕಾಗಿಲ್ಲ ಕಂತ. ಇವ್ರಿಗೆ ನಿಮ್ ಜೊತೆ ಮಾತಾಡ್ಬೇಕು ಆಟೆಯ. ನಾನ್ ಹೇಳಿಲ್ವಾ ಅವ್ರು ನಿಮ್ ಜೊತೆ ಮಾತಾಡಲ್ಲ ಅಂತ? ನೀನ್ ಯಾಕೆ ತೊಟ್ಟಿನ ವಿಚಾರ ಎತ್ತಿದ್ದು? ನಾನಲ್ಲ, ನೀವು. ಏನ್ ಬಾಗ್ಲಾಕೊಂಡ್ ಹೋದ್ರು, ನೀವ್ಯಾಕೆ ಇನ್ನು ಇಲ್ಲೇ ನಿಂತಿದ್ದೀರಾ? ಬಾಗ್ಲಾಕೊಂಡೋದ್ರು, ನೀವ್ಯಾಕೆ ಮತ್ತೆ ಇಲ್ಲೇ ಬಂದ್ ನಿಂತಿದ್ದೀರಿ? ನೋಡಿ, ನೀವು ಮನೆ ಬಾಗ್ಲು ತೆಗೆದೇ ಇದ್ರೂ ಪರವಾಗಿಲ್ಲ, ಆದ್ರೆ ನಿಮ್ ಮನಸ್ಸಿನ ಬಾಗ್ಲು ಯಾವಾಗ್ಲೂ ತೆಗ್ದಿರಿ. ನೀವಂತೂ ಈಗ ತೋತಾಪುರಿ ಅಂತೂ ಕೊಡ್ಲಿಲ್ಲ, ಕಡೆ ಪಕ್ಷ ಇವ್ರ ಕೈಲಿ ಕಟ್ಟಾರ ಹಾಕ್ಸ್ಕೊಳ್ಳಿ. ಗೌಡ್ರೆ, ಆ ಅಕ್ಕಂಗೆ ತೋತಾಪುರಿ ಕಟ್ಟಾಕ್ಸ್ಕೊಳ್ಳಿ ಎಂದೆ. ಒಂದ್ ನಿಮಿಷ, ನಿಮ್ ಹತ್ರ 5 ನಿಮಿಷ ಮಾತಾಡ್ಬೇಕಾಯ್ತು. ನೋಡಿ, ನನಗೆ ಯಾರ ಹತ್ರ ಮಾತಾಡೋದಕ್ಕೂ ಇಷ್ಟ ಇಲ್ಲ. ಅಲ್ಲ, ನೀವೇ ಹೀಗಂದ್ರೆ ಹೇಗೆ? ಪ್ಲೀಸ್.
ವಿಚಾರ ಗೊತ್ತಾಯ್ತು. ಇನ್ ಮುಂದೆ ವೀಣೆ ನುಡ್ಸಲ್ಲ ಅಂತ ವೀಣೆನ ಮಠದಲ್ಲೇ ಬಿಟ್ಟು ಬಂದ್ರಂತೆ. ಜಾತಿ 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 ಇದು ಬೆಂಕಿಗಿನ್ನ ಸುಡುತ್ತೆ. ಈ ಜಾತಿ ಅನ್ನೋ ಬೆಂಕಿ ಎತ್ಕೊಂಡ್ರೆ ಬೂದಿನೂ ಆಗಲ್ಲ, ಆರೂ ಹೋಗಲ್ಲ, ಬರೀ ಕೆಂಡುವಾಗಿ ಸುಡ್ತಾನೆ ಇರುತ್ತೆ. ಈಗೇನ್ ಮಾಡೋದು? ನೀನ್ ಯಾರಿಗೂ ಹೇಳಲ್ಲ ಅಂದ್ರೆ ಈಗೆಲ್ರೂ ಇಲ್ಲೇ ಬೇಗ ಒಳ್ಳೆ ಎಣ್ಣೆ ಹಾಕಣ್ವಾ? ಹೌದು ನಂಜಮ್ಮ, ಪ್ರತಿ ಶನಿವಾರ ಅಕ್ಕನ್ಗೆ 2 ಪೆಗ್ ಹಾಕೋ ಅಭ್ಯಾಸ. ಪ್ರತಿ ವಾರ ಅಕ್ಕನ್ಗೆ ಕಂಪನಿ ಕೊಡದೆ ನಾವು. ಅಣ್ಣ ಮೊದ್ಲು ಬೆದರ್ತಾ ಇದ್ದ, ಆಮೇಲೆ ಬೆರ್ಸಕ್ ಶುರು ಮಾಡ್ದ. ಬೆರ್ಸೋದ್ರಲ್ಲಿರೋ ಸದ್ದು, ಬೆವರಲ್ಲಿರೋ ಗುದ್ದು ಅಕ್ಕನ ಜೊತೆ ತಗೊಂಡಾಗ್ಲೇ ಗೊತ್ತಾಗಿತ್ತು. ಸರಿ ಟೈಮ್ ಆಗ್ತದೆ, ತರಿಸ್ಲಾ? ನಿಮ್ಮಿಬ್ರಿಗೂ ತರಿಸ್ಕೊಡಿ. ನಿನಗೆ ಚಿಲ್ಡ್ ಬಿಯರ್. ಅಯ್ಯಳೆ ತಗೋಣ. ಏನದ್ ನೀವು ಮಾಡಿದ್ದು? ಬೂಮ್ ತಾಯಿಗೆ ಪ್ರೋಕ್ಸ್ನೆ. ತಾವು ಮಾಡ್ಲಿಲ್ಲ? ನಾವು ಭೂಮಿಗೆ ಹಾಲು ಹಾಕ್ತಿವಿ, ಆಲ್ಕೋಹಾಲ್ ಹಾಕಲ್ಲ. ಹಾಕೋದು ಬಿಡೋದು ಅವ್ರವ್ರ ಇಷ್ಟ. ಹಾಕಿಸ್ಕೊಳ್ಳೋದು ಬಿಡೋದು ಹಾಕಿಸ್ಕೊಳ್ಳೋರ್ ಕಷ್ಟ. ಮಾಡಿದಾಗ ತೀರ್ಥ ತಗೋಬೇಕಾದ್ರೆ ಸೌತೆಕಾಯಿ ಕೊಡು ನಂಜಪ್ಪ ಅನ್ನಲ್ಲ, ಅದು ನಂಜಪ್ಪ ಅಲ್ಲ, ನಂಜಮ್ಮನ. ಸೌತೆಕಾಯಿ ಪೀಸ್ ಕೊಟ್ಟಿದ್ ನಿಜ, ಆದ್ರೆ ನಾದಿದ್ದು ತಮ್ಸಪ್ಪು. ರಾಯ್ರೆ ಟೇಸ್ಟ್ ದ ಥಂಡರ್. ಅಣ್ಣ, ನನ್ ಫೋನ್ ರಿಂಗ್ ಆಗ್ತದೆ, ಎತ್ಕೊಂಡು ಹೋಸಿ ನೋಡು. ನಿಜವಾಗ್ಲೂ ಎತ್ಕೊಳ್ಳ? ಯಾಕೆ? ಫೋನ್ ಇರೋದು ನಿನ್ ರವಿಕೆ ಒಳಗೆ. ಬೇಡ ಬಿಡು, ನಾನೇ ನೋಡ್ತೀನಿ. ಹಲೋ, ಯಾರು? ರಂಗಮ್ಮ, ಶಕೀಲಾ ಬಾನು. ಓ, ನೀವಾ? ಹೇಳಿ ಮೇಡಮು. ವೀಣೆ ತಗೊಂಡ್ ಹೋಗೋಣ ಅಂತ ಮಠಕ್ ಬಂದಿದ್ದೆ, ಆದ್ರೆ ನೀನು ಈರೇಗೌಡ್ರು ಈಗ ಸ್ವಲ್ಪ ಹೊತ್ತು ಮುಂಚೆ ತಗೊಂಡ್ ಹೋದ್ರು ಅಂತ ಹೇಳಿದ್ರು. ಶಕೀಲಾ ಬಾನು ಮೇಡಮು. ಹೌದು ಮೇಡಮು, ತಂತಿ ಬಿಗಿ ಮಾಡಿಸಿ ಪಾಲಿಶ್ ಹಾಕ್ಸೋಣ ಅಂತ ಎತ್ಕೊಂಡ್ ಬಂದಿದೀವಿ. ಈಗ ಎಲ್ರು ಎಲ್ಲಿದ್ದೀರಿ? ಪದ್ಮಾ ಥಿಯೇಟರ್ ಹತ್ರ ನಂಜು ಮಳಿಗೆ ಇದೆಯಲ್ಲ ಮೇಡಮು, ಅಲ್ಲೇ ವೀಣೆ ರಿಪೇರಿ ಅಂಗಡಿನೂ ಇದೆ, ಅಲ್ಲಿಗೆ ಹೋಗ್ತೀವಿ. ಸರಿ, ರಿಪೇರಿ ಮಾಡಿಸ್ತಾ ಅಲ್ಲೇ ಇರಿ, ನಾನು ಬಂದೆ. ಏನು, ನೀವು ಬರ್ತೀರಾ? ಯಾಕೆ ಬರ್ಬಾರ್ದಾ? ಅಯ್ಯೋ, ಅದಕ್ಕೇನಂತೆ ಮೇಡಮು, ಬನ್ನಿ ಬನ್ನಿ, ನಾವು ಅಲ್ಲೇ ಇರ್ತೀವಿ. ನಮಸ್ಕಾರ ಸರ್. ನಮಸ್ಕಾರ. ಏನಾಗ್ಬೇಕಾಗಿತ್ತು? ಬಿಗಿ ಮಾಡ್ಬೇಕಾಗಿತ್ತು. ಏನ್ನ? ಬೀದಿನಲ್ಲಿನ. ಅಮ್ಮ, ಇದು ವೀಣೆ ರಿಪೇರಿ ಮಾಡೋ ಅಂಗಡಿ, ಕೊಳ ರಿಪೇರಿ ಮಾಡೋದಲ್ಲ. ಅಯ್ಯ, ಹಂಗೆ ಯಜಮಾನ್ರೆ, ಬೆರಳ್ ಕಂಡ್ರೆ ಸಾಕು ಚೀಪಾಗ್ ಶುರು ಮಾಡ್ಬಿಡ್ತಾಳೆ, ಮಕ್ಳ ತರ. ನೋಡಿ, ನಿಮ್ಗೆ ಏನಾಗ್ಬೇಕೋ ಅದನ್ನ ಹೇಳಿ. ವೀಣೆ ತಂತಿನ ಬಿಗಿ ಮಾಡಿ ಪಾಲಿಶ್ ಹಾಕೊಡ್ಬೇಕಾಗಿತ್ತು. ಅಷ್ಟೇನಾ? ಅಲ್ಲಿ ಹೋಗಿ ಕೊಡಿ. ಹೌದು, ತಂತಿನ ಹೇಗ್ ಬಿಗಿ ಮಾಡ್ತೀರಿ? ಮೊದಲು ಗಂಟು ಹಾಕ್ತಿರೋ ಅಲ್ಲ ಗಂಟು ಬಿಚ್ತಿರೋ? ಸ್ವಲ್ಪ ದಾರಿ ಬಿಡಿ. ಗೌಡ್ರೆ, ನೀವ್ಯಾವತ್ತಾರು ಮೀಟಿದ್ದೀರಾ? ಏನ್ ತಂತಿನ? ಅಯ್ಯ, ಆಡ್ ಮುಟ್ದಿರೋ ಸೊಪ್ಪಿಲ್ಲ, ಅಣ್ಣ ಮೀಟ್ದಿರೋ ತಂತಿನೇ ಇಲ್ಲ ಅಲ್ವಾ ಅಣ್ಣ? ನೀವಿಬ್ರು ಸ್ವಲ್ಪ ಸುಮ್ನೆ ಇದ್ರೆ ನಾವು ಬಿಗಿ ಮಾಡಿಸ್ಕೊಂಡು ಹೋಗ್ಬೋದು.
ಇಲ್ಲೇನ್ ನಡೀತಾ ಇದೆ? ತಂತಿ ಬಿಗಿ ಮಾಡ್ತಾ ಇದ್ದಾರೆ. ರಾಯರ್ ಬದಲಾಗೋದಕ್ಕೆ ನನ್ ವೀಣೆ ನುಡ್ಸೋದಕ್ಕೆ ನೀವೇ ಕಾರಣ ಅಂತ ಗೊತ್ತಾಯ್ತು. ಶುಕ್ರಿಯಾ. ಒಂದ್ ನಿಮಿಷ, ನೀವು ನಗದೇ ಹೋದ್ರೂ ಪರವಾಗಿಲ್ಲ, ಆದರೆ ಕಣ್ಣೀರ್ ಮಾತ್ರ ಹಾಕ್ಬೇಡಿ. ಪಟ್ನದ ಏನಿಲ್ಲ ಕೂಡ ಇಲ್ಲಿ ತನಕ ಬಂದಿದ್ದು? ಅಕ್ಕ ರೋಕೆಗೆ ಅಳತೆ ತಗೋ ಬಾ ಅಂದ್ಲು, ಅದಕ್ಕೆ ಬಂದೆ. ಅಳತೆನ ಹತ್ರದಿಂದ ತಗೋತೀಯಾ ದೂರದಿಂದ ತಗೋತೀಯಾ? ಪಾಲಿಸ್ಟರ್ ಆದ್ರೆ ದೂರ, ಕಾಟನ್ ಆದ್ರೆ ಹತ್ರ. ಇವಳು ಅವಳಲ್ಲ, ಇವಳನ್ನ ತಗೊಳಕ್ ಹೇಳು. ಇವಳು ಊಟ ಆದ್ಮೇಲೆ ನೆಟ್ಟಿಗೆ ತಾಂಬೂಲ ತಗೊಳಕ್ಕೆ ಬರಲ್ಲ, ಇನ್ನು ಅಳತೆ ತಗೊಂತಾಳ. ಒಂದಕ್ಕೆ 34 ತಗೊಂಡು ಇನ್ನೊಂದಕ್ಕೆ 36 ತಗೊಂಡ್ರೆ ದೊಗಳೆ ತುಂಬ್ಸಕ್ ನಾನೆಲ್ಲ ಹೋಗ್ಲಿ? ಆಯ್ತು ಬಿಡಪ್ಪ, ನೀನೇ ಹೋಗ್ ತಗೋ. ಅದು ಇದು ಅದು ಉದ್ದಕ್ಕೆ ಹೋಗ್ತಾ ಅಗಲಕ್ ಹಲೋ. ಮಾಡಿದ್ರಾಯ್ತಾರೆ. ಎಲ್ಲಪ್ಪ ಗಾಡಿ ಬರ್ಲೇ ಇಲ್ಲ? ಗೌಡ್ರೆ, ನೀವ್ ಯಾವಾಗ ಮೊದ್ಲು ಅಳತೆ ತಗೊಳಕ್ ಕಲ್ತಿದ್ದು ಕಣ್ ಹೇಳಿ? ಧ್ವನಿ ಹೊಡೆದಾಗ ಇಲ್ಲೇ ಅಕ್ಕ. ಅಕ್ಕ ಓ ಅಣ್ಣ ಬಂದ್ಯಾ? ಅದ್ಯಾಕೆ ಇಷ್ಟ ತಡ ಮಾಡ್ಬಿಟ್ಟೆ? ಮನೆಗೆ ಕುಸ್ಲಕ್ಕಿ ಕೊಟ್ಟು ಬರೋಷ್ಟ್ರಲ್ಲಿ ಲೇಟ್ ಆಯ್ತು. ಹೌದೇನೋ, ಹೋಗ್ಲಿ ಬಿಡೋಣ. ನಂಜೆ ಅವತ್ತು ಹುಣ್ಸೆ ತೊಕ್ ಮಾಡೋದ್ ಹೆಂಗೆ ಅಂತ ಬರ್ಕೊಂಡೋಗಿದ್ಯಲ್ಲ, ಮಾಡಿದ್ಯೆ? ಮಾಡ್ದೆ ಕಣ್ ತಗೊಳ್ಳಿ, ಆದ್ರೆ ನಿಮ್ ತರ ಬರ್ಲಿಲ್ಲ ಕಣ. ಅದಕ್ಕೆ ಹೇಳುದು, ಅಕ್ಕ ಮಡಗ್ದ ಅಂದ್ರೆ ಮರು ಮಾತಿಲ್ಲ ಅಂತ. ಅಳತೆ ತಗೊಂಡಿ. ಇದ್ಯಾಕೆ ಹಿಂಗ್ ಗರ ಬಡ್ದಂಗ್ ನಿಂತ್ಕೊಂಡೆ? ಅಕ್ಕ ಅಂದ್ರೆ ಮರು ಮಾತಿಲ್ಲ ಅಂದ್ರು, ಆದ್ರೆ ಮಡ್ಗ ಕೆಲ್ಸ ಏನಿದ್ರು ಅಣ್ಣಂದಿರ್ದಲ್ವಾ? ಅಲ್ಲ, ನಾನೇನಂತ ಕೇಳ್ದೆ ಅಂತ. ಇವಳು ಇಲ್ಲೇ ಇರ್ಲಿ, ನೀನ್ ಮಾತ್ರ ಬಾ ಅಣ್ಣ. ಪೇಪರ್ಲ ಇದೆಯಲ್ವಾ, ತಂದಿದ್ದೀನಿ, ಇಲ್ಲೇ ನಿಂತ್ಕೊಂಡ್ ಬರ್ಕೊ. ನಾನು ಪೇಪರ್ಸ್ ರೆಡಿ ಮಾಡ್ತೇನೆ. ಆಯ್ತಮ್ಮ, ರೆಡಿ. ಯಾರ್ ಬೇಕಾಗಿತ್ತು? ನಾವ್ ಅಮ್ಮಣ್ಣಿ ಕೋಆಪರೇಟಿವ್ ಬ್ಯಾಂಕ್ ಇಂದ ಬಂದಿದೀವಿ. ರಂಗಮ್ಮ ಅವರಿದ್ದಾರಾ? ಹಾ ಇದಾಳೆ. ಏನ್ ವಿಷಯ? ಸೈಟ್ ತಗೋಣ ಅಂತ ನಮ್ ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡಿದ್ರು, ಅದಕ್ಕೆ ಇನ್ಸ್ಪೆಕ್ಷನ್ ಅಂತ ಬಂದ್ವಿ. ನೀವ್ ಅವ್ರ ಅಣ್ಣನ? ರೇ ಸ್ವಾಮಿ, ನಾನು ಅವಳ ಗಂಡ. ಸಾರಿ, ಅವ್ರಿಗೆ ಗೊತ್ತಾಗ್ಲಿಲ್ಲ, ಸಾರಿ. ತಾವ್ಯಾರು? ಇವರು ನಮ್ ಹೊಸ ಮ್ಯಾನೇಜರು, ಎಲೆ ಮಾದಪ್ಪ ಅಂತ. ಊಟದಲ್ಲೇನು? ಮುಳ್ಳೆಲೆ. ರಂಗಮ್ಮ ಅವರಿದ್ದಾರಾ? ಒಳಗವಳೆ, ಹೋಗಿ. ಓ ನಂಜಮ್ಮ, ಹೇಗಿದ್ಯಾ? ಚೆನ್ನಾಗಿದ್ಯಾ? ರಂಗಮ್ಮ ಎಲ್ಲಿ ಕಾಣಿಸ್ತಾ ಇಲ್ಲ? ಅದೇನಂತಂದ್ರೆ ರೌಕೆಗೆ ತೋತಾಪುರಿ ಕಟ್ಟಾಕ್ಸಕ್ಕೆ ಅಂತ ನಮ್ ಗೌಡ್ರಿಗೆ ಒಳಗಡೆ ಅಳತೆ ಕೊಡ್ತಾವ್ರೆ. ನೀವ ಕೂತ್ಕೊಳ್ಳಿ. ಏನು ರೌಕೆಗೆ ತೋತಾಪುರಿ? ಹೌದು ಅನ್ನಿ, ಅದನ್ನ ನಮ್ ಗೌಡ್ರು ಬಿಟ್ರೆ ಬೇರೆ ಯಾರ ಕೈಲೂ ಹೇಳಕ್ಕೂ ಆಗಕ್ಕಿಲ್ಲ, ತೋರ್ಸಕ್ಕಂತೂ ಮೊದ್ಲೇ ಆಗಕ್ಕಿನ ಕಣ್ತಗೊಳ್ಳಿ. ಸರ್, ನೀವು ಕೂತ್ಕೊಳ್ಳಿ. ನೀವೇ ಕೂತೇ ಇರಿ, ನಾ ಅಳತೆ ಬರ್ಕೊಳ್ಳೋದದೆ. ಆಗ್ಲಿ. ರೆಡಿನಾ? ರೆಡಿ. ಸರಿ, ಬರ್ಕೋ. ಹೇಳಿ. 12, 16. ಆಯ್ತು ಕಣ. 2ದಿಂದ ಬಲಕ್ಕೆ 8:15. ಆಯ್ತು. ಬಲದಿಂದ ಕೆಳಗೆ 10:15. ಬರ್ಕೊಂಡ? ಆಯ್ತು. ಬರ್ಕೊಂಡ್ಮೇಲೆ ಹೂ ಅನ್ಬೇಕು, ಇಲ್ಲಿ ಗಾಳಿ ಹೋಗ್ತಾ ಇರುತ್ತೆ. ಎಳ್ಳ 34. ಸರಿ. ಆದ್ರೆ ಗೌಡ್ರೆ, ಏನು ಇದ್ ಎಲ್ಲಿಂದ ಎಲ್ಲಿಗೆ? ಬಚ್ಚಲ್ ಮನೆಯಿಂದ ಪಡಸಾಲೆವರೆಗೂ. ಬರ್ಕೊಂಡ? ಬರ್ಕೊಂಡೆ. ಏನಂತ? ಬಸ್ಸು ಮನೆಯಿಂದ ಅವ್ರಿಗೂ ಅಂತ. ಬಡ್ಕೋಬೇಕು, ನಿನ್ ಬುದ್ಧಿಗಷ್ಟು. ನೀವೇ ತಾನೇ ಹೇಳಿದಾಗಂತ. 1000 ಹೇಳ್ತೀನಿ, ತಲೆ ಬೇಡವಾ ನಿನಗೆ? ರೌಕೆಯಲ್ಲಿ ಪಡಸಾಲೆಯಲ್ಲೇ ಬರ್ತದೆ. ಸರಿ, ಈಗ ಏನಂತ ಬರ್ಕೊಳ್ಳಿ? ಬರ್ಕೋ. 34. ಆಯ್ತು.
ಏನ್ ಸದ್ದೆ ಬರ್ತಾ ಇಲ್ಲ. ಅಂದ್ರೆ ಅಲ್ವಾ ಬೋಗಿಗಳು ಲೆಕ್ಕ ಸಿಗೋದು. ಏನ್ ಗೌಡ್ರೆ ಬರೀ ಅಳತೆ ತಗೊಂಡಿದ್ದಕ್ಕೆ ಇಷ್ಟೊಂದ್ ಬೇವ್ರು ಹರಿದು ಹೋಯ್ತಾ ಇದೆ. ಸುಮ್ಮನೆ ನಿಂತ್ಕೊಳ್ಳೆ, ನಾಡೆಂಚು ದಗೆ ಕಿತ್ಕೊಂಡು ಹೊಡಿತಾ ಐತೆ. ನಮಸ್ಕಾರ. ಹಾಕ್ತಾ ಇರೋದು ತೋತಾಪುರಿ ಕಟ್ ನೋಡಿ, ಹಾಗಾಗಿ ಡೀಪ್ ಆಗಿ ಅಳತೆ ತಗೋತಿದ್ದೆ. ನೀವ್ ಯಾವಾಗ ಬಂದ್ರಿ? ನೀವ್ ಒಳಗಡೆ ಬೆವ್ರೆ ಬಂದ್ವಿ. ಅಣ್ಣ ಟೇಪ್ ಇಲ್ದೇನೆ ಎಷ್ಟು ಚೆನ್ನಾಗಿ ಅಳತೆ ತಗೊಂಡ ಗೊತ್ತಾ? ಬೆವ್ದೋದೆ. ಮೇಡಮ್ ಗೌಡ್ರೆ ಒಂದ್ ಮಾತು ಕೇಳಲೆ. ಏನು? ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಅಂತಾರೆ, ಹಾಗೆ ಪುಂಗಿ ಇಲ್ದೆ ಹಾವು ಆಡಲ್ವೇ? ಆಡಲ್ವೇ? ಯಾಕೆ ಆಡಲ್ಲ? ಚೆನ್ನಾಗಿ ಆಡುತ್ತೆ, ಆದ್ರೆ ಬುಟ್ಟಿ ತೆಗೆದು ಕೆಣಕ್ಬೇಕಷ್ಟೇ. ಇಡಪ್ಪ. ನಂಜಮ್ಮ ಬಾಯಿಲಿ. ಹೇಳಿ. ಸ್ಕೂಟ್ರು ರಿಪೇರಿ ಆಗಿದ್ರೆ ಅಕ್ಕನ ಬರೋಕ್ ಹೇಳು, ಆಗ್ಲಿಲ್ಲ ಅಂದ್ರೆ ಬಂದ್ ಟೀ ಕೇಳು. ಆಯ್ತು. ನಂಜಮ್ಮನವ್ರೆ, ಒಂದ್ ನಿಮಿಷ. ಇಷ್ಟೊತ್ತರ್ಗೂ ಚೆನ್ನಾಗೇ ಇದ್ರಿ, ಈಗ ಯಾಕೆ ಮಿಡಿನಾಗಿರೋ ತರ ಬುಸ್ಗುಡ್ತಿದ್ರಿ? ಬುಟ್ಟಿ ಕೈಯಾಗ ಕೆಣಕದ್ರಲ್ಲ, ಅದಕ್ಕೆ ಬೂಸ್ ಕೊಡ್ತಾ ಇದೀನಿ. ಸುಮ್ನೆ ಐರನ್ ಮಾಡಿ. ಏಯ್ ನಂಜಮ್ಮ, ಅರೆ ನೀವೇನ್ ಇಲ್ಲಿ? ಅವ್ರು ನೋಡಕ್ಕಂತಾನೆ ಬಂದೆ. ಇದರ ಅಂಗಡಿಲಿ? ಅಯ್ಯೋ ಗೌಡ್ರು ಅವ್ರೆ, ರಂಗಮ್ಮನು ನೀವು ನಡೀತಾ ಇರಿ, ನಾನ್ ಕರ್ಕೊಂಡ್ ಬರ್ತೀನಿ. ಹಾ ಬೋಲಿಯೇ. ಅಕ್ಕ ಟೀ ಬನ್ನಿ. ಹಂಗೆ ಸಾಬ್ರಮ್ಮನು ಬಂದವ್ರೆ. ಸಾಬ್ರಮ್ಮ ಅಂದ್ರೆ ಯಾರೇ? ಶಕಿಲಾ ಬಾನು ಮೇಡಮ್. ಓ ಹೌದಾ? ಏನೋ ಇದೀಗ್ಲೇ ರೆಡಿ ಆಗುತ್ತಾ ಹೆಂಗೆ? ಅಕ್ಕ ಈ ಸದ್ಯಕ್ ಆಗೋದಿಲ್ಲ, ಮೊದ್ಲು ಬಿಚ್ಚಬೇಕು. ನೀನೇನು ಕಣ್ಕಂಡವ್ರಿಗೆಲ್ಲ ಬಿಚ್ಚಬೇಕು ಬಿಚ್ಚಬೇಕು ಅಂತ ಓಡಾಡ್ತಿರ್ತೀಯ? ನಾನ್ ಹೇಳಿದ್ದು ಗಾಡಿಗೆ, ನಿನಗೆ ಹೇಳಿದ್ನ ಬಿಚ್ಚಬೇಕು ಅಂತ. ಅಯ್ಯೋ ಒಂದ್ಸತಿ ಕಾಲ್ ಕರ್ಕೊಂಡು ಹಾಕಿ ಅದನ್ನ ನಡಿ, ಅವ್ರನ್ನ ಮಾತಾಡ್ಸೋಣ. ಮಧ್ಯಾಹ್ನ ಬರ್ತೀನೋ ಮಂಜ. ಒಂದ್ ನಿಮಿಷ. ಏನೋ ಡಿಕ್ಕಿಲಿ ಏನಾದ್ರು ಇದ್ರೆ ತಗೊಂಡ್ಬಿಡಿ. ಇಲ್ಲ ಅಂತ ಕಾಣತ್ತೆ, ನೀನೇ ಒಂದ್ಸಲ ನೋಡ್ಬಿಡು. ಇರೇ ನೋಡ್ಲಿ. ಯಾವ್ದಕ್ಕ ಇದು? ಎಣ್ಣೆ ಬಾಟ್ಲು. ಅಕ್ಕ ನೀನ್ ಎಣ್ಣೆ ಬೇರೆ ಹಾಕ್ತೀಯಾ? ಇರ್ಲೆ, ಆದ್ರೆ ಒಳಗಿರೋದು ಕೈ ಎಣ್ಣೆ. ಅಪ್ಪ ನಿನ್ ಕೆಲ್ಸ ನೋಡ್ಕೊ. ನಡಿಗೆ. ಅಯ್ಯೋ ನಡಿಯ ನೀನು ಅನ್ಕೊಂಡು. ಈ ನಂಜಮ್ಮನ್ಗೆ ಹೆಂಗಾದ್ರೂ ಒಂದಲ್ಲ ಒಂದಿನ ಬಿಚ್ಚಿಸ್ಬೇಕು. ಯಾಕೆ ನೀನು ಗೊತ್ತಿಲ್ವಾ ನಾನು ಕುಡಿಯೋದು? ಗೊತ್ತು ಕಣ್ ತಗೊಳ್ಳಿ. ಸುಮ್ನೆ ಅವ್ನ್ ಮುಂದೆ ನಾಟಕ ಮಾಡ್ದೆ ಆಟ. ಹೌದು, ಈಗ ಆ ಸಾಬ್ರಮ್ಮನ್ ಮುಂದೆನೆ ಈ ಬಾಟ್ಲು ತಗೊಂಡೋಯ್ತೀರಾ? ಹೌದಲ್ವಾ? ಈಗ ಏನೇ ಮಾಡೋದು? ಬಾಟ್ಲು ತೆಗೆದು ರೌಕೆ ಒಳಗಡೆ ಇಟ್ಕೊಂಬಿಡಿ. ಕೇಳಿದ್ರೆ ಪರ್ಸ್ ದಪ್ಪ. ಹಲೋ ಹಲೋ. ಯಾರು? ನೀವ? ಇದ್ದಕ್ಕಿದ್ದಂಗೆ ಕೆಂಪಿರುವೆ ಬಂದಂಗ್ ಬಂದ್ಬಿಟ್ರಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕುತ್ಕೊಳ್ಳಿ. ಒಳ್ಳೆ ಮಸಾಲಾ ಟೀ, ಏಲಕ್ಕಿನ ಚೂಟ್ಪುಟ್ ಹಾಕಿರ್ತಾರೆ. ಆದ್ರೂ ನಿಮ್ ಕಡೆ ಮಾಡ್ದಂಗ್ ಮಾಡಕ್ ಬರಲ್ಲ ಬಿಡಿ. ಯಾಕೆಂದ್ರೆ ನಿಮ್ ಕಡೆ ಏಲಕ್ಕಿ ತಳಿನೇ ಬೇರೆ. ಹೇಳಿ, ಏನ್ ಕಟ್ಟಾಕ್ಸ್ಕೊಳಕ್ ಬಂದ್ರೆ? ಅದಲ್ಲ, ತೋತಾಪುರಿ ಕಟ್ಟಾಕ್ಸ್ಕೊಳಕ್ ಬಂದ್ರೇನು ಅಂದೆ. ಅಲ್ಲ, ಅದೇನಾಯ್ತು ಅಂದ್ರೆ ಅವತ್ತು. ಈಗ ಬಂದ್ರಾ? ಈಗಷ್ಟೇ ಬಂದೆ. ಇದೇನ್ ರಂಗಮ್ಮ ಹೋಟ್ಲಲ್ಲಿ ಇರ್ದೆ ಇಷ್ಟೊತ್ನಲ್ಲಿ ನೀನಿಲ್ಲಿ? ಅಯ್ಯೋ ಬಗ್ಸ್ ಹೊಡೆದು ಸಾಕಾಗೋಯ್ತು. ಕಣೆ, ಅದಕ್ಕೆ ಶಾಪಕ್ ತಗೊಂಬಂದಿದ್ದೆ. ವಾ ಗೌಡ್ರೆ, ಇದೇನು ಆಗ್ಲೇ ಎತ್ ಕೈ ಕೊಟ್ಟೆ ಬಿಟ್ಟಿದ್ದೀರಿ? ಏನ್ನ ಟೀನಾ ಅಂದೆ. ಆಗನ್ನು ಬಂದಾಗ ಕೊಡ್ಬೇಕು, ಕೇಳ್ದಾಗ ಇಡ್ಬೇಕು. ಏನ ಸೌದೆನಾ? ಆಯ್ತು ಬಿಡಿ. ನೀನೇ ನಿಂತೆ ಇದ್ಯಾ? ಟೀ ತಗೊಂಡ್ ಕುತ್ಕೋ. ಅವ್ರಿಗೂ ಎತ್ಕೊಟ್ಟಂಗೆ ಇವ್ರಿಗೂ ಎತ್ಕೊಟ್ಟಿದ್ರೆ ಲೋಟದ್ ತುಂಬಾ ಆನಂದವಾಗಿ ಕುಡ್ಕೊಂಡಿರೋರು ಕಣ್ ತಗೊಳ್ಳಿ. ಆಗ್ಬೋದು. ತಗೊಳಕ ಕೊಡೋಣ. ಹೌದು, ಏನ್ ಶಕಿಲಾ ಮೇಡಮ್ ಇಷ್ಟು ದೂರ ನಮ್ಮ ಅಣ್ಣನ ಅಂಗಡಿ ತನಕ ಬಂದಿದ್ದು? ಏನಾದ್ರೂ ವಿಶೇಷ ಇತ್ತೆ? ಏನಿಲ್ಲ, ಅವತ್ ನನ್ ಮನ್ ಸರಿ ಇರ್ಲಿಲ್ಲ. ಇವ್ರು ತೋತಾಪುರಿ ಬೇಕು ಅಂತ ಮನೆ ತನಕ ಬಂದಿದ್ರು. ನಾನ್ ಕೊಟ್ಟಿರ್ಲಿಲ್ಲ. ಅದಕ್ಕೆ ಇವತ್ ತೊಟ್ ಮುರಿಯಕ್ ಮುಂಚೆ ನಾನೇ ತೋತಾಪುರಿ ಕೊಟ್ಟು ಹೋಗೋಣ ಅಂತ ಬಂದೆ.
ಅಲ್ಲ ಯಾಕೆ ನಾನು ಇವ್ರಿಗೆ ತೋತಾಪುರಿ ಕೊಟ್ರೆ ಎಲ್ರು ಹಿಂಗ್ ಮುಖ ಮುಖ ನೋಡ್ಕೋತಿದ್ದೀರಾ? ಅದು ನೀವು ತೊಟ್ಟು ಅಂದ್ರಲ್ಲ, ಅದಕ್ಕೆ ಎಲ್ರು ಗಬರ್ ಬಿದ್ದೋದ್ರು. ತೊಟ್ಟ? ನಾನು ಹೇಳಿ ಸರಿ ಅಲ್ವಾ ನಂಜಮ್ಮ? ಅಯ್ಯ ಜಗತ್ ಬರೀ ತೊಟ್ಗಳಿಗೆ ಗೊಬ್ಬರ ಬೀಳೋಂಗಿದ್ರೆ ಕಾಯೇ ಬಲಿತಾ ಇರ್ಲಿಲ್ಲ ಕಣ್ ಬನ್ನಿ. ನೀವೆಲ್ಲ ಏನ್ ಮಾತಾಡ್ತಿದ್ದೀರಾ ಅಂತ ನನ್ಗೊಂದು ಅರ್ಥ ಆಗ್ತಿಲ್ಲ. ನಾನು ಇನ್ ಬರ್ತೀನಿ. ಇನ್ನೂ ಸ್ವಲ್ಪ ಹೊತ್ತು ಇದ್ದು ಹೋಗಿದ್ರೆ ನಮ್ಗೆ ಸಂತೋಷ ಆಗ್ತಿತ್ತು. ಇಲ್ಲ ಬರ್ತೀನಿ ನಂಜಮ್ಮ, ಬರ್ತೀನಿ. ಆಯ್ತು ಬನ್ನಿ, ಆಗಾಗ ಬರ್ತಾ ಇರಿ. ಇರೇ ಒಂದ್ ನಿಮಿಷ. ವಿಚಾರ ಏನು ಅಂತ ಅಂದ್ರೆ, ನೀವೇನೂ ಬೇಜಾರ್ ಮಾಡ್ಕೊಂಡಿಲ್ಲ ಅಂದ್ರೆ ಇವತ್ತಿಂದ ನಿಮ್ಗೊಂದು ಅಡ್ಡ ಹೆಸರು. ಏನು ತೋತಾಪುರಿ ಅಂತನಾ? ಹೌದು, ಆದ್ರೆ ತೊಟ್ಟು ಕೇಳ್ಬೇಕಷ್ಟೇ.